ನಮಸ್ತೆ. 888 ಕನ್ನಡ ಟ್ಯಾರೋ ರೀಡಿಂಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಯಾರೇನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ, ಇವತ್ತಿನ ಟಾಪಿಕ್ ವಾರದ ರೀಡಿಂಗ್. ಈ ಒಂದು ವಾರದಲ್ಲಿ ನಿಮ್ಮ ಲೈಫಲ್ಲಿ ಏನೆಲ್ಲ ಚೇಂಜಸ್ ಬರ್ತಿದೆ, ಏನೆಲ್ಲ ಬದಲಾವಣೆ, ಏನೆಲ್ಲ ಸೂಚನೆ ನಿಮಗೆ ಸಿಗ್ತಿದೆ ನೋಡೋಣ. ಇಲ್ಲಿ ಆಲ್ರೆಡಿ 2 ಕಾರ್ಡ್ಸ್ ಇದೆ, ಪೈಲ್ ನಂಬರ್ 1 ಆ್ಯಂಡ್ ಪೈಲ್ ನಂಬರ್ 2. ಪೈಲ್ ನಂಬರ್ 1 ಪರ್ಪಲ್ ಕಲರ್ ಕ್ಯಾಂಡಲ್, ಪೈಲ್ ನಂಬರ್ 2 ಬ್ಲ್ಯಾಕ್ ಕಲರ್ ಕ್ಯಾಂಡಲ್. ಯಾವುದು ನಿಮಗೆ ಅಟ್ರಾಕ್ಟ್ ಅನ್ನಿಸ್ತಿದೆ ಅದನ್ನು ಚಾಯ್ಸ್ ಮಾಡ್ಕೊಳ್ಳಿ, ಯಾವುದು ರೆಸಿನೇಟ್ ಆಗುತ್ತೆ ಅದನ್ನು ತಗೊಳ್ಳಿ. 1 ನಿಮಿಷ ಮೆಡಿಟೇಟ್ ಮಾಡಿ, ನಿಮ್ಮ ಇಷ್ಟವಾದ ಪೈಲ್ನ ಚಾಯ್ಸ್ ಮಾಡಿ. ಈ ಒಂದು ವಾರದಲ್ಲಿ ನಿಮ್ಮ ಲೈಫಲ್ಲಿ ಏನೆಲ್ಲ ಬದಲಾವಣೆ ಬರ್ತಿದೆ ನೋಡೋಣ. ಐ ಹೋಪ್ ಚಾಯ್ಸ್ ಮಾಡಿದ್ದೀರಾ ಅಂತ ಅನ್ಕೋತೀನಿ. ಪೈಲ್ ನಂಬರ್ 1 ಯಾರು ಈ ಒಂದು ಕ್ಯಾಂಡಲ್ ಪರ್ಪಲ್ ಕಲರ್ ಕ್ಯಾಂಡಲ್ ಚಾಯ್ಸ್ ಮಾಡಿದ್ದೀರಾ, ನಿಮಗಾಗಿ ಒಂದು ವಾರದ ರೀಡಿಂಗ್. ಮೊದಲೇದಾಗಿ ಬೆಲ್ಲಿಂದ ಏನು ಮೆಸೇಜಸ್ ಸಿಗ್ತದೆ ನಿಮಗೆ ನೋಡೋಣ. ಪೈಲ್ ನಂಬರ್ 1 ಈ ಒಂದು ವಾರದಲ್ಲಿ ನಿಮ್ಮ ಲೈಫಲ್ಲಿ ಒಂದು ರೀತಿ ಶಾರದಾಂಬೆಯ ಅನುಗ್ರಹ ಆಶೀರ್ವಾದ ಹೆಚ್ಚಾಗಿದೆ. ಜೊತೆಗೆ ನಿಮ್ಮ ಮಕ್ಕಳ ಎಜುಕೇಶನ್ ಬಗ್ಗೆಯೋ ನಿಮ್ಮ ಮಕ್ಕಳ ವಿಚಾರದ ಬಗ್ಗೆ ಹೆಚ್ಚಿನ ತಲೆ ಕೆಡಿಸ್ಕೊಂಡಿದ್ರೆ ಈ ಒಂದು ವೀಕಲ್ಲಿ ನಿಮ್ಮ ಮಕ್ಕಳಿಂದ ತುಂಬಾನೇ ಸಂತೋಷ, ಒಂದು ರೀತಿ ನಿಮ್ಮ ಸರೌಂಡಿಂಗ್ ಪೀಸ್ಫುಲ್ ವಾತಾವರಣನ ನೀವು ನೋಡ್ತಿದ್ದೀರಾ. ಮನಸ್ಸಿಗೆ ಒಂದಿಷ್ಟು ಶಾಂತಿ, ನೆಮ್ಮದಿ ಎಲ್ಲವೂ ಸಿಗ್ತಿದೆ. ಇಷ್ಟು ದಿವಸ ಪೆಂಡಿಂಗ್ ಇಟ್ಟಿರೋ ಕೆಲಸ ಕೂಡ ಈ ಒಂದು ವೀಕಲ್ಲಿ ಕಂಪ್ಲೀಟ್ ಆಗ್ತಿದೆ. ಸ್ವಲ್ಪ ಕೆಟ್ಟ ದೃಷ್ಟಿಗಳಿವೆ, ಆ ಕೆಟ್ಟ ದೃಷ್ಟಿಗಳನ್ನ ನಿವಾರಣೆ ಮಾಡ್ಕೊಳ್ಳಿ. ಪೈಲ್ ನಂಬರ್ 1 ಲೆಟ್ಸ್ ಈ ಕಾರ್ಡಿಂದ ಏನು ಮೆಸೇಜಸ್ ಸಿಗುತ್ತೆ ಅಂತ. ಆ್ಯಂಡ್ ನೀವು ಸಾಕಿರೋ ಪ್ರಾಣಿಗಳಿಗೆ ನಿಮ್ಮ ಕೈ ಹಸ್ತದಿಂದ ಏನಾದರೂ ತಿನ್ಲಿಕ್ಕೆ ಕೊಡಿ. ಆ್ಯಂಡ್ ಒಂದು ರೀತಿ ಸಾಕಷ್ಟು ಎಂಜಾಯ್ಮೆಂಟ್ಸ್ ಇದೆ ಪೈಲ್ ನಂಬರ್ 1ಗೆ ಒಂದು ವೀಕಲ್ಲಿ. ಒಂದು ಮಿರಾಕಲ್, ಒಂದು ರೀತಿ ಭಗವಂತನಿಂದ ನೀವೇನು ಇಷ್ಟ ಕೇಳ್ಕೊಂಡಿದ್ದೀರಾ, ಮ್ಯಾನಿಫೆಸ್ಟ್ ಮಾಡಿದ್ದೀರಾ, ನಿಮ್ಮ ಇಷ್ಟ ಅರ್ಥ ಸಿದ್ಧಿ ಆಗ್ತಿದೆ. ಅದೊಂದು ರೀತಿ ನಿಮಗೆ ತುಂಬಾನೇ ಸಂತೋಷ ಕೊಡ್ತಿದೆ. ನಿಮ್ಮ ವಾತಾವರಣ ಈ ಒಂದು ವೀಕಲ್ಲಿ, ನಿಮ್ಮ ಸರೌಂಡಿಂಗ್, ನಿಮ್ಮ ಫ್ಯಾಮಿಲಿಯಲ್ಲಿ ಏನೇ ಒಂದು ಭಿನ್ನಾಭಿಪ್ರಾಯಗಳಿತ್ತು, ಜಗಳಗಳಾಗಿತ್ತು, ಮನಸ್ತಾಪಗಳಾಗಿತ್ತು, ಅಥವಾ ನಿಮ್ಮಿಂದ ಯಾರು ಮಾತು ಬಿಟ್ಟು ದೂರ ಇದ್ರು ಆ ಪರ್ಸನ್ ನಿಮ್ಮ ಲೈಫಿಗೆ ವಾಪಸ್ ಬರ್ತಿದ್ದಾರೆ. ನಿಮ್ಮ ಪ್ರೀತಿಯ ಜೀವನದಲ್ಲೂ, ನಿಮ್ಮ ದಾಂಪತ್ಯ ಜೀವನದಲ್ಲೂ ಹಾಗೂ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಇಂದ ಸಾಕಷ್ಟು ನಿಮಗೆ ಚೇಂಜಸ್ ಆಗ್ತದೆ, ನಿಮ್ಮಿಂದ ತುಂಬಾನೇ ಚೇಂಜಸ್ ಆಗ್ತದೆ. ಹೀಲಿಂಗ್ ಆಗ್ತಿದೆ ಆ್ಯಂಡ್ ಆಪರ್ಚುನಿಟೀಸ್ ಸಿಗ್ತಿದೆ. ನೀವೇನೋ ಮ್ಯಾನಿಫೆಸ್ಟ್ ಮಾಡಿದ್ದೀರಾ, ಅದಿನ್ನೂ ಈಡೇರಿಲ್ಲ, ತುಂಬಾನೇ ನಂಬಿಕೆ ಕಳ್ಕೊಳ್ತಿದ್ದೀರಾ. ನನ್ನ ಕೈಲಿಂದ ಇದು ಆಗೋದಿಲ್ಲ, ಏನು ಮಾಡೋದಿಲ್ಲ ಅಂತ ಏನು ಅನ್ಕೊಂಡಿದ್ರಿ ಅದು ಇನ್ನು ಕಂಪ್ಲೀಟ್ ಆಗಿಲ್ಲ. ಈ ಒಂದು ವೀಕಲ್ಲಿ ಅದು ಕಂಪ್ಲೀಟ್ ಆಗ್ತಿದೆ. ನೀವು ಅನ್ಕೊಂಡಿದ್ದು ಬೇರೆ ರೀತಿ ಅನ್ಕೊಂಡಿದ್ದೀರಾ, ಬಟ್ ಪಾಸಿಟಿವ್ ಆಗಿ ಒಂದು ವೀಕಲ್ಲಿ ನಿಮಗೆ ಚೇಂಜಸ್ ಸಿಗ್ತಿದೆ. ಆ್ಯಂಡ್ ಯೂನಿವರ್ಸಿಂದ ನಿಮಗೆ ಸಾಕಷ್ಟು ಸಪೋರ್ಟ್ ಸಿಗ್ತಿದೆ, ಸಾಕಷ್ಟು ಸೂಚನೆಗಳು ಸಿಗ್ತಿದೆ. ಆ್ಯಂಡ್ ಮದುವೆ ವಿಚಾರವಾಗಿ ಏನು ವಿಳಂಬ ಆಗಿತ್ತು, ಸೊ ಈ ಒಂದು ವೀಕಲ್ಲಿ ಮ್ಯಾರೇಜ್ ಪ್ರಪೋಸಲ್ ಬರ್ತಿದೆ. ನಿಮ್ಮ ಪೂರ್ವಜರರ ಅನುಗ್ರಹ ನಿಮಗೆ ಹೆಚ್ಚಾಗಿ ಸಿಗ್ತಿದೆ. ತುಂಬಾನೇ ಭಗವಂತ ನಿಮ್ಮನ್ನ ಪರೀಕ್ಷೆ ಮಾಡಿದ್ದಾರೆ, ಭಗವಂತ ನಿಮ್ಮನ್ನ ವಾಚ್ ಮಾಡ್ತಿದ್ದಾರೆ. ನೀವು ಮಾಡ್ತಿರೋ ಕೆಲಸಗಳು, ನೀವು ನುಡಿತಿರೋ ನುಡಿಗಳು ಎಲ್ಲವೂ ಭಗವಂತನಿಗೆ ಕೇಳಿಸಿದೆ. ಆ್ಯಂಡ್ ಈ ಒಂದು ವೀಕಲ್ಲಿ ನೀವು ಚಕ್ರ ಮೆಡಿಟೇಷನ್ ಮಾಡಬೇಕಿದೆ ಕಂಪಲ್ಸರಿ. ಈ ಒಂದು ವೀಕಲ್ಲಿ ನಿಮ್ಗೆ ಏನೇ ಬ್ಯುಸಿ ಇದ್ರು ಚಕ್ರ ಮೆಡಿಟೇಷನ್ ಮಾಡಿ. ಸೊ ಫಸ್ಟ್ ಚಕ್ರ ಆ್ಯಂಡ್ 4th ಚಕ್ರ ಬ್ಲಾಕ್ ಆಗಿದೆ. ಯಾರಿಗೆ ರೆಸಿನೇಟ್ ಆಗುತ್ತೆ ಅವ್ರು ಮಾತ್ರ ತಗೊಳ್ಳಿ. ಯಾವುದೋ ಪರ್ಸನ್ಗೆ ವೆಯ್ಟ್ ಮಾಡ್ತಿದ್ದೀರಾ ಅಥವಾ ಪ್ರಪೋಸ್ ಮಾಡಬೇಕು ಪರ್ಸನ್ಗೆ ಅಂತ ವೆಯ್ಟ್ ಮಾಡ್ತಿರಬಹುದು. ನಿಮ್ಮ ಮನಸ್ಸಲ್ಲಿರೋ ಪ್ರೀತಿ ಭಾವನೆನ ವ್ಯಕ್ತಿ ಹತ್ರ ವ್ಯಕ್ತಪಡಿಸ್ಲಿಕ್ಕೆ ಯಾಕೋ ಭಯ ಪಡ್ತಿದ್ದೀರಾ. ಬಟ್ ಈ ಒಂದು ವೀಕಲ್ಲಿ ನೀವು ಪ್ರಪೋಸ್ ಮಾಡ್ತಿರೋ ಪರ್ಸನ್ ನಿಮ್ಮನ್ನ ಒಪ್ಕೊಂತಿದ್ದಾರೆ. ಆ್ಯಂಡ್ ಇವ್ರು ನಿಮ್ಮ ಸೋಲ್ಮೇಟ್ ಕೂಡ ಆಗಿರಬಹುದು. ಆ್ಯಂಡ್ ಯಾವ ಪರ್ಸನ್ಗೋಸ್ಕರ ನೀವು ವೆಯ್ಟ್ ಮಾಡ್ತಿದ್ದೀರಾ, ಖಂಡಿತ ಯೂನಿವರ್ಸಿಂದ ನಿಮಗೆ ತುಂಬಾನೇ
ಒಂದು ರೀತಿ ಚೇಂಜಸ್ ಬರ್ತಿದೆ, ನಿಮ್ಗೆ ಒಂದು ರೀತಿ ಮ್ಯಾಜಿಕಲಿ ಏನೋ ವರ್ಕ್ ಆಗ್ತಿದೆ. ಇಷ್ಟು ದಿವಸ ಯಾವುದೋ ಬ್ಲಾಕ್ ಇತ್ತು, ಆ ಬ್ಲಾಕ್ ರಿಮೂವ್ ಆಗ್ತಿದೆ. ಆ್ಯಂಡ್ ನಿಮ್ಮ ಸರೌಂಡಿಂಗ್ ಅಥವಾ ನೀವು ಏನೇ ಒಂದು ಶುಭ ಕಾರ್ಯ ಕೆಲಸಕ್ಕೆ ಹೋಗಬಹುದು ಈ ಒಂದು ವೀಕಲ್ಲಿ. ನೀವು ಹೆಚ್ಚು ಬಟರ್ಫ್ಲೈಸ್ನ ನೋಡ್ತಿದ್ದೀರಾ ಆ್ಯಂಡ್ ಹೆಚ್ಚು ಫ್ರೆಶ್ ಫ್ಲವರ್ಸ್ನ ನೀವು ವಾಚ್ ಮಾಡ್ತಿದ್ದೀರಾ. ಜೊತೆಗೆ ಹೆಚ್ಚು ಒಂದು ರೀತಿ ನಿಮಗೆ ಪಾಸಿಟಿವ್ ಸಿಗ್ತಿದೆ, ಏನೋ ಒಂದು ರೀತಿ ಪಾಸಿಟಿವ್ ವೈಬ್ ಸಿಗ್ತಿದೆ ನಿಮಗೆ. ನಾನು ಅನ್ಕೊಂಡಿದ್ದಾಗತ್ತೆ, ನನ್ನ ಪ್ರಾರ್ಥನೆ ಭಗವಂತನಿಗೆ ಕೇಳಿಸಿದೆ. ಎಸ್, ನಿಮ್ಮ ಪ್ರಾರ್ಥನೆ ಭಗವಂತನಿಗೆ ಕೇಳಿಸಿದೆ. ನಿಮ್ಮ ಎಂಜಾಯ್ಮೆಂಟ್ಸ್ ಆ್ಯಂಡ್ ನಿಮ್ಮ ಒಂದು ಸಂತೋಷ ಇದೇ ರೀತಿಯಾಗಿ ಕ್ಯಾರಿ ಆನ್ ಆಗಲಿ ಅಂತ ನಾನು ಕೂಡ ಪ್ರಾರ್ಥನೆ ಮಾಡ್ತೀನಿ. ಫೈಲ್ ನಂಬರ್ 1 ಆ್ಯಂಡ್ ನಿಮ್ಮ ಈ ಒಂದು ಕಾರ್ಡ್ನ ಶಫಲ್ ಮಾಡಬೇಕಿದ್ರೆ, ಮೆಡಿಟೇಟ್ ಮಾಡಬೇಕಿದ್ರೆ ನಾನು ಸಾಕಷ್ಟು ಗೊಂದಲತೆ ಇತ್ತು ಈ ಹಿಂದೆ. ಬಟ್ ಈ ಒಂದು ವೀಕಲ್ಲಿ ಆ ಗೊಂದಲತೆಗಳಿಗೆ ಒಂದು ವಿರಾಮ ಹೇಳ್ತಿದ್ದೀರಾ. ಆ ಒಂದು ಗೊಂದಲತೆಯಿಂದ ಈಚೆ ಬರ್ತಿದ್ದೀರಾ. ನಿಮಗೆ ಕ್ಲಾರಿಟಿ ಸಿಗ್ತಿದೆ, ಎಲ್ಲಿಂದ ಏನು ಮಿಸ್ಟೇಕ್ ಆಗಿದೆ ಅಥವಾ ನೀವೇನು ನಿಮ್ಮ ಮೈಂಡಲ್ಲಿ ಕ್ವಶನ್ಸ್ ಇದೆ ಅದಕ್ಕೆ ಆನ್ಸರ್ ಕೂಡ ನಿಮಗೆ ಒಂದು ವೀಕಲ್ಲಿ ಸಿಗ್ತಿದೆ. ಎಸ್, ಯಾವುದೋ ಒಂದು ವಿಚಾರಕ್ಕೆ ತುಂಬ ಭಯ ಪಡ್ತಿದ್ದೀರಾ ಅಥವಾ ಯಾವುದೋ ಪರ್ಸನ್, ಆ ವ್ಯಕ್ತಿ ಬಗ್ಗೆ ನೀವು ನೋಡಿದ ತಕ್ಷಣ ಆ ವ್ಯಕ್ತಿನ ನೀವು ಹೆಚ್ಚು ಭಯ ಪಡ್ತಿದ್ದೀರಾ. ಮುಂದೆ ಏನು ಮಾಡ್ಬೋದು ನನ್ನ ಲೈಫಲ್ಲಿ ಅನ್ನೋಂಥ ಒಂದು ಏನು ನಿಮ್ಮ ಮನಸ್ಸಲ್ಲಿ ಭಯ ಇದೆ, ಆ ಭಯನ ತೆಗೆದಾಕಿ. ಬಿಕಾಸ್ ನಿಮ್ಮನ್ನ ಟಚ್ ಮಾಡ್ಲಿಕ್ಕೆ ಆಗೋದಿಲ್ಲ. ಯೂನಿವರ್ಸ್ ಹಾಗೂ ಏಂಜಲ್ಸ್, ನೀವು ನಂಬಿರೋ ದೈವದ ಶಕ್ತಿ ನಿಮ್ಮ ಜೊತೆಗಿದೆ, ಅದನ್ನು ನೀವು ಮರಿಬೇಡಿ. ಆ್ಯಂಡ್ ಏನೇ ನಿಮಗೆ ಪ್ರಾಬ್ಲಮ್ಸ್ ಈ ಹಿಂದೆ ಆ ವ್ಯಕ್ತಿಗಳಿಂದ ಆಗಿತ್ತು ಅದು ಕೂಡ ಹೀಲ್ ಆಗ್ತದೆ. ಆ್ಯಂಡ್ ಎಸ್, ಆ ವ್ಯಕ್ತಿ ಬಗ್ಗೆ ನೀವು ತುಂಬಾನೇ ನಂಬಿಕೆ ಇಟ್ಟಿದ್ರಿ, ಬಟ್ ಆ ವ್ಯಕ್ತಿಯಿಂದನೇ ನಿಮ್ಗೆ ಇಷ್ಟೊಂದು ಕೆಡಕು ಆಗಿದೆ ಅನ್ನೋದು ನೀವು ಒಂದು ರೀತಿ ಡೈಜೆಸ್ಟ್ ಮಾಡ್ಕೊಳಕ್ ಆಗ್ತಿಲ್ಲ. ತುಂಬಾನೇ ನೋವು ಪಡ್ತಿದ್ದೀರಾ, ಸಫರ್ ಪಡ್ತಿದ್ದೀರಾ. ಆ ವ್ಯಕ್ತಿನ ನೀವು ತುಂಬಾ ನಂಬಿದ್ರಿ, ತುಂಬಾ ಇಷ್ಟಪಟ್ಟಿದ್ರಿ, ಬಟ್ ಆ ವ್ಯಕ್ತಿನೇ ನಿಮ್ಗೆ ನೆಗೆಟಿವಿಟೀಸ್ ಮಾಡಿದ್ದಾರೆ ಅನ್ನೋದು ನಿಮಗೆ ಗೊತ್ತಾದ ಮೇಲಿಂದ ಸಾಕಷ್ಟು ನೀವು ಮನಸ್ಸಲ್ಲಿ ಒಂದು ರೀತಿ ತುಂಬಾನೇ ಯೋಚನೆ ಮಾಡ್ತಿದ್ದೀರಾ. ಅದು ಆ ಯೋಚನೆಯಿಂದ ಆಚೆ ಬನ್ನಿ. ಹೊಸ ಬಿಗಿನಿಂಗ್ ಆ್ಯಂಡ್ ಹೊಸ ಪರ್ಸನ್ ನಿಮ್ಮ ಲೈಫಿಗೆ ಬರ್ತಿದ್ದಾರೆ. ಫೈಲ್ ನಂಬರ್ 1, ಏನೋ ಒಂದು ಕಾನ್ಫಿಡೆನ್ಸ್, ಏನೋ ಒಂದು ಶಕ್ತಿ, ಏನೋ ಒಂದು ದೈವದ ಶಕ್ತಿ ನಿಮ್ಮ ಜೊತೆಗಿದೆ. ಈ ಒಂದು ವೀಕಲ್ಲಿ ನೀವು ಮಾತಾಡೋ ಒಂದು ಮಾತು ನಿಮ್ಮ ಕುಟುಂಬಕ್ಕೆ ಹಾಗೂ ನಿಮ್ಮ ಸರೌಂಡಿಂಗ್ ವ್ಯಕ್ತಿಗಳಿಗೆ ತುಂಬಾನೇ ಖುಷಿ ಕೊಡುತ್ತೆ. ಕಾನ್ಫಿಡೆನ್ಸ್ ಆಗಿದ್ದೀರಾ ಆ್ಯಂಡ್ ಇಷ್ಟು ದಿವಸ ಯಾವ ಆಪರ್ಚುನಿಟಿಗೋಸ್ಕರ ನೀವು ವೆಯ್ಟ್ ಮಾಡ್ತಿದ್ದೀರಾ, ಖಂಡಿತ ನಿಮಗೆ ಆ ಆಪರ್ಚುನಿಟಿ ಸಿಗ್ತಿದೆ. ಒಂದು ಏನೋ ಒಂದು ಹೊಸದನ್ನ ನೀವು ಕ್ರಿಯೇಟ್ ಮಾಡ್ತಿದ್ದೀರಾ ಆ್ಯಂಡ್ ನಿಮ್ಮಿಂದ ಜಗತ್ತಿಗೆ ಅದೇನೋ ಒಂದು ನೀವಿನ್ನೂ ಹೆಚ್ಚು ನೀವು ಕಲ್ತಿರೋದನ್ನ ಹೇಳ್ಕೊಡ್ತಿದ್ದೀರಾ. ಅದರಿಂದ ಇನ್ನೂ ಹೆಚ್ಚು ಅಭಿವೃದ್ಧಿ ನೀವು ಪಡ್ಕೋತಿದ್ದೀರಾ ಆ್ಯಂಡ್ ನಿಮ್ಮಿಂದ ಬೇರೆಯವರು ಪಡ್ಕೋತಿದ್ದಾರೆ. ಫೈಲ್ ನಂಬರ್ 1 ಆ್ಯಂಡ್ ತುಂಬಾ ಫ್ರೆಶ್ ಈ ಒಂದು ವೀಕಲ್ಲಿ ನಿಮ್ಮ ಒಂದು ಸರೌಂಡಿಂಗ್, ನಿಮ್ಮಲ್ಲಿ ಏನೋ ಒಂದು ಫ್ರೆಶ್ನೆಸ್, ಏನೋ ಒಂದು ಚೇಂಜಸ್, ಏನೋ ಒಂದು ನಿಮ್ಮ ಮುಖದಲ್ಲಿ ಗ್ಲೋನೆಸ್, ಒಂದು ಎಲ್ಲೋ ಒಂದು ರೀತಿ ಇಷ್ಟು ದಿವಸ ಕಾಣೆ ಆಗಿರೋ ನಗು, ಎನರ್ಜೀಸ್ ಎಲ್ಲವೂ ನಿಮಗೆ ವಾಪಸ್ ಸಿಗ್ತಿದೆ. ಆ್ಯಂಡ್ ನಿಮ್ಮ ಒಂದು ಫೇಸಲ್ಲಿ ಡಾರ್ಕ್ ಸರ್ಕಲ್ಸ್ ಅದು ಕೂಡ ರಿಮೂವ್ ಆಗ್ತಿದೆ. ಚಕ್ರ ಮೆಡಿಟೇಷನ್ ಮಾಡಿ ಈ ಒಂದು ವೀಕಲ್ಲಿ. ಫೈಲ್ ನಂಬರ್ 1, ಎಸ್. ತುಂಬಾ ದಿವಸಗಳ ನಂತರ ನಿಮ್ಮನ್ನ ಯಾರು ಭೇಟಿ ಮಾಡಬೇಕು ಅಂತ ವೇಟ್ ಮಾಡ್ತಾನೆ ಇದ್ದಾರೆ. ತುಂಬಾ ದಿವಸಗಳಿಂದ ಅವ್ರ ಮನಸ್ಸಲ್ಲಿ ಅನ್ಕೋತಿದ್ದಾರೆ, ಬಟ್ ಆ ವ್ಯಕ್ತಿಗಳು ನಿಮ್ಮನ್ನ ಭೇಟಿ ಆಗ್ಲಿಕ್ಕೆ ಯಾಕೋ ಭಯ ಪಡ್ತಿದ್ರು. ಬಟ್ ಈ ಒಂದು ವೀಕಲ್ಲಿ ಧೈರ್ಯ ಮಾಡಿ ನಿಮ್ಮ ಎದುರುಗಡೆ ಬರ್ತಿದ್ದಾರೆ ಆ ವ್ಯಕ್ತಿಗಳು. ಆ್ಯಂಡ್ ಆ ವ್ಯಕ್ತಿಯಿಂದ ನೀವು ಸಾಕಷ್ಟು ಸಫರ್ ಪಟ್ಟಿದ್ದೀರಾ, ಸಾಕಷ್ಟು ಹ್ಯಾಪಿನೆಸ್ ಸಿಕ್ಕಿದೆ, ಸಪೋರ್ಟು ಸಿಕ್ಕಿದೆ. ಬಟ್ ಆ ವ್ಯಕ್ತಿನ ನೀವು ತುಂಬಾ ವರ್ಷಗಳಾದ್ಮೇಲಿಂದ ಭೇಟಿ ಆಗ್ತಿರಬಹುದು. ಆ ವ್ಯಕ್ತಿ ನಿಮ್ಮ ಲೈಫಿಗೆ ವಾಪಸ್ ಬರ್ತಿರಬಹುದು. ಫೈಲ್ ನಂಬರ್ 1, ಯಾರಿಗೆ ಇದು ರೆಸನೇಟ್ ಆಗುತ್ತೆ ಅವ್ರು ಮಾತ್ರ ತಗೊಳ್ಳಿ. ಆ್ಯಂಡ್ ಕಿವಿಗೆ ಸಂಬಂಧಪಟ್ಟಾಗೆ ಹಾಗೂ ಥ್ರೋಟ್ಗೆ ಸಂಬಂಧಪಟ್ಟಾಗೆ ಏನು ನಿಮಗೆ ಥ್ರೋಟ್ ಇನ್ಫೆಕ್ಷನ್ ಆಗಿತ್ತು ಅದರಿಂದ ನೀವು ಹೆಚ್ಚು ಸಫರ್ ಮಾಡ್ತಿದ್ರಿ, ಅದರಿಂದ ನೀವು ರಿಲೀಸ್ ಆಗ್ತಿದ್ದೀರಾ. ಆ್ಯಂಡ್ ಕಿವಿಗೆ ಸಂಬಂಧಪಟ್ಟಾಗೆ ಯಾಕೋ ತುಂಬ ಇಯರ್ ಪೇನ್ ಆಗ್ತಿತ್ತು, ಅದರಿಂದ ನೀವು ಈಚೆ ಬರ್ತಿದ್ದೀರಾ. ಅಥವಾ ನಿಮಗೆ ಡಾಕ್ಟರ್ ಆಪರೇಷನ್ ಮಾಡಬೇಕು, ಸರ್ಜರಿ ಏನು ಆಪರೇಷನ್ ಮಾಡಬೇಕು ಅಂತ, ಅಥವಾ ನೀವೇನು ಕಿವಿಗೆ ಸಂಬಂಧಪಟ್ಟಾಗೆ ಹಾಗೂ ನಿಮ್ಮ ಬಾಡಿಯಲ್ಲಿ ಏನು ನಿಮಗೆ ಪ್ರಾಬ್ಲಮ್ಸ್ ಇತ್ತು ಅದರಿಂದ ನೀವು ಈಚೆ ಬರ್ತಿದ್ದೀರಾ. ಹಯಗ್ರೀವ ಗೋವರಹಸ್ವಾಮಿಯ ಆಶೀರ್ವಾದ ನಿಮಗೆ ಹೆಚ್ಚಾಗಿ ಒಂದು ವೀಕಲ್ಲಿ ಸಿಗ್ತದೆ. ನಿಮ್ಮನ್ನ ತುಂಬಾನೇ ಪ್ರೊಟೆಕ್ಷನ್ ಮಾಡ್ತಿದ್ದಾರೆ ಹಯಗ್ರೀವ ಸ್ವಾಮಿ.
ಹಾಗೂ ನೀವು ಕ್ಷೇತ್ರ ದರ್ಶನ ಕೂಡ ನೀವು ಈ ಒಂದು ವೆಹಿಕಲ್ ಮಾಡ್ತಿರಬಹುದು. ಅಂಡ್ ಯಾವುದೋ ಒಂದು ಮಂತ್ರ ನಿಮಗೆ ಹೆಚ್ಚು ಕಿವಿಗೆ ಆ ಮಂತ್ರ ಪಠನೆ ಮಾಡಲಿಕ್ಕೆ ನಿಮಗೆ ಸೂಚನೆ ಕೊಡ್ತಿರಬಹುದು, ಅಥವಾ ನೀವು ಫೋನಲ್ಲಿ ಯಾವುದೋ ವಾಚ್ ಮಾಡ್ತಿರ್ತೀರಾ, ಆ ಮಂತ್ರನ ನೀವು ನಿಮ್ಮ ಕಿವಿಯಲ್ಲಿ ಕೇಳಿರ್ತೀರಾ, ಬಟ್ ಅದನ್ನ ನೀವು ಕೇಳಕ್ಕೆ ಇಷ್ಟಪಡಬಹುದು ಈ ಒಂದು ವೆಹಿಕಲ್. ಅಂಡ್ ಆ ಮಂತ್ರದಿಂದ ನಿಮಗೆ ಸಾಕಷ್ಟು ನಿಮ್ಮಲ್ಲಿ ಏನ್ ನೆಗೆಟಿವಿಟೀಸ್ ಆಗಿತ್ತು ಅದನ್ನ ರಿಮೂವ್ ಮಾಡ್ತಿದ್ದೀರಾ. ಎಸ್, ಸ್ಟ್ರಾಂಗ್ ಪರ್ಸನ್. ಪೈಲ್ ನಂಬರ್ 1 ಈ ಒಂದು ಕಾರಣ ಅದು ಚಾಯ್ಸ್ ಮಾಡಿದ್ದೀರಾ, ತುಂಬಾ ಸ್ಟ್ರಾಂಗ್ ಆಗಿದ್ದೀರಾ. ಅಂಡ್ ಯಾವುದೇ ವಿಚಾರನ ಈ ಒಂದು ವೀಕಲ್ಲಿ ನೀವು ಡಿಸಿಷನ್ಸ್ ನ ತಗೋತಿದ್ರೆ, ಕೋರ್ಟ್ ವಿಚಾರದಲ್ಲಾಗಿರಬಹುದು, ಅಥವಾ ಯಾವುದೇ ಒಂದು ಕೆಲಸ, ಯಾವುದೇ ಒಂದು ನಿಮಗೆ ಕೊಟ್ಟಿರುವಂತಹ ಜವಾಬ್ದಾರಿನ ನೀವು ಇಷ್ಟು ದಿವಸ ಎಲ್ಲೋ ಒಂದು ರೀತಿ ನೀವು ಮಾಡ್ತಿದ್ದು ಕರೆಕ್ಟ್ ಆಗಿದ್ರು, ಅದೆಲ್ಲೋ ಕೊನೆ ಮೂಮೆಂಟ್ ಅಲ್ಲಿ ಅದರಿಂದ ನಿಮಗೆ ಸ್ವಲ್ಪ ಸಫರ್ ಅನಿಸ್ತಿತ್ತು. ಆ ಕೆಲಸಗಳೆಲ್ಲವೂ ಈ ಒಂದು ವೀಕಲ್ಲಿ ಸ್ಟೆಪ್ ಬೈ ಸ್ಟೆಪ್ ಅದು ಒಂದು ರೀತಿ ಕ್ಲೆನ್ಸ್ ಆಗ್ತಿದೆ. ನಿಮ್ಮಿಂದ ನಿಮ್ಮ ಕುಟುಂಬದ ಸದಸ್ಯರಿಗೆ ಒಳ್ಳೇದಾಗ್ತಿದೆ. ನಿಮ್ಮ ಕೊಟ್ಟಿರೋ ಜವಾಬ್ದಾರಿನ ನೀವು ಕೈಗೆತ್ಕೊಳ್ತಿದ್ದೀರಾ. ಹಾಗೆ ತಾಯಿ ಚಾಮುಂಡೇಶ್ವರಿ ಸನ್ನಿಧಾನಕ್ಕೆ ಕೂಡ ನೀವು ಹೋಗ್ತಿದ್ದೀರಾ, ಅಮ್ಮನಿಗೆ ಪ್ರಾರ್ಥನೆನೇ ಮಾಡ್ತಿದ್ದೀರಾ, ಅರಿಕೆನ ಸಲ್ಲಿಸ್ತಿದ್ದೀರಾ, ನೀವು ಅನ್ಕೊಂಡಿದ್ದನ್ನ ಸಿದ್ಧಿಪಡಿಸ್ಕೊಂಡಿದ್ದೀರಾ. ಯಾರೇ ಒಂದು ವೀಕಲ್ಲಿ ಬರ್ಡೇ ಸೆಲೆಬ್ರೇಟ್ ಮಾಡ್ತಿದ್ದೀರಾ, ಹ್ಯಾಪಿ ಬರ್ಡೇ ಟು ಯು. ತಾಯಿ ಚಾಮುಂಡೇಶ್ವರಿ ಅಮ್ಮನ ಅನುಗ್ರಹ ನಿಮ್ಮ ಮೇಲೆ ಸದಾ ಇರಲಿ ಅಂತ ನಾನು ಕೂಡ ಪ್ರಾರ್ಥನೆ ಮಾಡ್ತೀನಿ. ಅಂಡ್ ಈ ಒಂದು ವೀಕಲ್ಲಿ ಸಾಕಷ್ಟು ಹೊಸ ವಿಚಾರನ ನೀವು ತಿಳ್ಕೊಳ್ತಿದ್ದೀರಾ. ಅದರಿಂದ ನಿಮ್ಮಿಂದ ಇನ್ನು 10 ಜನಕ್ಕೆ ಅದು ಒಂದು ರೀತಿ ನೀವು ಅದನ್ನ 10 ಜನಕ್ಕೆ ಟೀಚ್ ಮಾಡ್ತಿದ್ದೀರಾ. ಅದರಿಂದ ನಿಮಗೆ ತುಂಬಾನೇ ಸಂತೋಷ ಸಿಗ್ತಿದೆ. ಎಸ್, ಏನೇ ನಿಮಗೆ ಕೆಟ್ಟ ದೃಷ್ಟಿ ನೆಗೆಟಿವಿಟಿ ಮಾಡಲಿ ಅದರಿಂದ ನೀವು ಈಚೆ ಬರ್ತಿದ್ದೀರಾ. ಎಸ್, ನಿಮ್ಮ ತಾಯಿಯ ಆರೋಗ್ಯದಲ್ಲಿ ಚೇತರಿಕೆ ಆಗ್ತಿದೆ. ಹಾಗೂ ನಿಮ್ಮ ತಾಯಿಯ ಮಾತುಗಳು ಅಥವಾ ನಿಮ್ಮ ತಾಯಿ ಈ ಹಿಂದೆ ನಿಮ್ಮ ಕೆಲಸಕ್ಕೆ ಸಪೋರ್ಟ್ ಮಾಡದೇ ಇದ್ರೆ ಈ ಒಂದು ವೀಕಲ್ಲಿ ನಿಮ್ಮ ತಾಯಿ ಅಥವಾ ನಿಮ್ಮ ಸಿಸ್ಟರ್ ಇಂದ ತುಂಬಾನೇ ಸಪೋರ್ಟ್ ಸಿಗ್ತಿದೆ. ಅವರಿಂದ ನಿಮಗೆ ಒಂದು ಉಡುಗೊರೆ ಕೂಡ ಸಿಗ್ತಿದೆ. ಅದು ನಿಮಗೆ ತುಂಬಾನೇ ಖುಷಿ ಆಗ್ತಿದೆ ಅಂಡ್ ತುಂಬಾನೇ ಎಂಜಾಯ್ ಮಾಡ್ತಿದ್ದೀರಾ. ಈ ಒಂದು ವೀಕಲ್ಲಿ ನಿಮ್ಮ ಒಂದು ಡೇ ನೀವು ಅನ್ಕೊಂಡಿದ್ದನ್ನ ನೀವು ಸಿದ್ಧಿಪಡಿಸ್ಕೊತಿದ್ದೀರಾ. ಪಾಯಿಂಟ್ ನಂಬರ್ 1. ಎಸ್, ಪೈಲ್ ನಂಬರ್ 1. ಸಾಕಷ್ಟು ಅವಕಾಶಗಳು ನಿಮಗೆ ಸಿಗ್ತಿದೆ ಹಾಗೂ ಸಾಕಷ್ಟು ಕೆಲಸಗಳನ್ನ ನೀವು ಏನ್ ಕಂಪ್ಲೀಟ್ ಮಾಡೋಕ್ಕಾಗಿಲ್ಲ ಆ ಕೆಲಸಗಳನ್ನ ಕಂಪ್ಲೀಟ್ ಮಾಡ್ತಿದ್ದೀರಾ. ಅಂಡ್ ನಿಮ್ಮನ್ನ ಯಾರೋ ಅಬ್ಸರ್ವ್ ಮಾಡ್ತಿದ್ದಾರೆ, ಫಾಲೋ ಮಾಡ್ತಿದ್ದಾರೆ. ಬಟ್ ಆ ವ್ಯಕ್ತಿಗಳಿಂದ ಸ್ವಲ್ಪ ನಿಮಗೆ ಯಾಕೋ ಡಿಸ್ಟರ್ಬೆನ್ಸ್ ಅನಿಸ್ತಾ ಇದೆ. ಯಾಕೋ ನಿಮಗೆ ಆ ವ್ಯಕ್ತಿಗಳಂದ್ರೆ ಯಾಕೋ ಕೋಪ ಬರ್ತಿರಬಹುದು, ಅಥವಾ ಅವ್ರು ನೋಡಿದ್ರೆ ನಿಮ್ಗೆ ಒಂದು ರೀತಿ ಹಿಂಸೆ ಅನ್ನಿಸ್ತಿರಬಹುದು. ಆ ವ್ಯಕ್ತಿಗಳು ನಿಮ್ಮ ಲೈಫ್ ಇಂದ ದೂರ ಹೋಗ್ತಿದ್ದಾರೆ. ಯಾರು ನಿಮಗೆ ಬೇಡ ಅಂತ ನೀವು ದೂರ ಇಟ್ಟಿದ್ರಿ, ಆ ವ್ಯಕ್ತಿಗಳು ನಿಮ್ಮಿಂದ ದೂರ ಹೋಗ್ತಿದ್ದಾರೆ. ನಿಮ್ಮ ಕೆಲಸಗಳಿಗೆ ಅಡ್ಡಿ ಆಗಿರೋ ವ್ಯಕ್ತಿಗಳನ್ನ ತಾಯಿ ಚಾಮುಂಡೇಶ್ವರಿ ಅಮ್ಮ ದೂರ ಕಳಿಸ್ತಿದ್ದಾರೆ. ಅಂಡ್ ಯಾವ್ದು ಬೇಡ ಅಂತ ಅನ್ಸುತ್ತೆ ಅದನ್ನ ಮಾಡ್ಲಿಕ್ಕೆ ಹೋಗ್ಬೇಡಿ. ಯಾವ್ದು ನಿಮ್ಗೆ ಇಂಪಾರ್ಟೆಂಟ್ ಅನ್ಸುತ್ತೆ ಆ ಕೆಲಸ ಮಾತ್ರ ಕೈಗೆತ್ಕೊಳ್ಳಿ. ಬಿಕಾಸ್ ಬೇಡ ಅಂದಿದ್ದನ್ನ ನಿಮ್ಗೆ ಹೆಚ್ಚು ಅಗತ್ಯವಾಗಿ ಮಾಡ್ಲಿಕ್ಕೆ ಬೇರೆ 3ನೇ ವ್ಯಕ್ತಿಗಳು ಅದನ್ನ ಮಾಡ್ಲಿಕ್ಕೆ ನಿಮ್ಗೆ ಅವಕಾಶ ಮಾಡ್ಕೊಡ್ಬಹುದು. ನಿಮ್ಗೆ ಇನ್ನೂ ಅಭಿವೃದ್ಧಿನ ನೋಡ್ತೀಯಾ, ಈ ಕೆಲಸ ಮಾಡು, ಕಂಪ್ಲೀಟ್ ಮಾಡು. ಅಂಡ್ ನಿಮ್ಮ ಪ್ರಾಜೆಕ್ಟ್ಸ್ ನಿಮ್ಗೆ ಆಗ್ತಿಲ್ಲ ಮಾಡ್ಲಿಕ್ಕೆ, ಅಥವಾ ನಿಮ್ಮ ಪ್ರಾಜೆಕ್ಟ್ಸ್ ಅಲ್ಲಿ ಹೆಚ್ಚು ನೀವು ನಿಮ್ಮ ಬಾಸ್ ಕಡೆಯಿಂದ ಹೆಚ್ಚು ನಿಮ್ಗೆ ಸಕ್ಸಸ್, ಅಥವಾ ನಿಮ್ಮ ಬಾಸ್ ಕಡೆಯಿಂದ ನಿಮ್ಗೆ ಏನ್ ಪ್ರಶಂಸೆ ಸಿಕ್ಕಿದೆ, ಅವ್ರ ನುಡಿ ನಿಮ್ಗೆ ತುಂಬಾ ಖುಷಿ ಕೊಟ್ಟಿದೆ, ಪ್ರಮೋಷನ್ ಆಗಿದೆ, ಹೆಚ್ಚು ನಿಮ್ಗೆ ಜವಾಬ್ದಾರಿನ ಕೊಟ್ಟಾಗ ಥರ್ಡ್ ಪಾರ್ಟೀಸ್ ಅದನ್ನ ಸ್ವಲ್ಪ ಕೆಡಿಸ್ಲಿಕ್ಕೆ ಅಥವಾ ಅದನ್ನ ನಿಮ್ಮಿಂದ ದೂರ ತಳ್ಳಲಿಕ್ಕೆ ನೋಡಬಹುದು. ನಿಮ್ಗೆ ಯಾವ್ದು ಬೇಡ ಅನ್ಸುತ್ತೆ ಆ ನಿರ್ಧಾರ ನೀವು ಗಟ್ಟಿಯಾಗಿ ನಿಂತು ತಗೊಳ್ಬೇಕಿದೆ. ಈ ಒಂದು ವೀಕಲ್ಲಿ 3ನೇ ವ್ಯಕ್ತಿಯ ಒಂದು ಮಾತನ್ನ ಕೇಳಿ ನೀವು ಅದನ್ನ ಡಿಲೇ ಮಾಡೋದಾಗ್ಲಿ, ಅಥವಾ ನೀವು ಅಗತ್ಯವಾಗಿ ಅದ್ ಮಾಡೋಣ ಅನ್ನುವಂತ ನಿರ್ಧಾರಗಳನ್ನ ತಗೊಳ್ಳೋದ್ರಿಂದ ಸ್ವಲ್ಪ ಅಡೆತಡೆಗಳು ಆಗಬಹುದು. ಪಾಯಿಂಟ್ ನಂಬರ್ 1. ಎಸ್, ನಿಮ್ಮ ನಿರ್ಧಾರನೇ ನೀವು ತಗೊಳ್ಳಿ ಅಂಡ್ ನಿಮ್ಮ ಮನಸ್ಸಿಗೆ ಏನ್ ಅನ್ಸುತ್ತೆ ಅದನ್ನೇ ನೀವು ಮಾಡಿ. ಅಂಡ್ ಈ ಒಂದು ವೀಕಲ್ಲಿ ನಿಮ್ಮ ಲೈಫಿಗೆ ಹೊಸ ಪರ್ಸನ್ ಬರ್ತಿದ್ದಾರೆ. ಆ ಪರ್ಸನ್ ನಿಮ್ಮ ಲೈಫಲ್ಲಿ ಸಾಕಷ್ಟು ಚೇಂಜಸ್ನ ತಗೊಂಡ್ ಬರ್ಲಿಕ್ಕೆ ಬರ್ತಿರಬಹುದು. ಅಂಡ್ ಈ ಹಿಂದೆ ಆಗಿರೋ ಘಟನೆಗಳನ್ನ ನೀವು ಮರೀಲಿಕ್ಕೆ ಆಗ್ತಿಲ್ಲ, ನೋವು ಪಡ್ತಿದ್ದೀರಾ.
ಎಸ್, ಹಸ್ಬೆಂಡ್ ಅಂಡ್ ವೈಫ್ ಎನರ್ಜೀಸ್ ಇದೆ ಇಲ್ಲಿ. ಏನು ನಿಮ್ಮ ಒಂದು ದಾಂಪತ್ಯ ಜೀವನದಲ್ಲಿ ನೋವುಗಳಾಗಿತ್ತು ಅಥವಾ ಸಣ್ಣ ಪುಟ್ಟ ವಿಚಾರಕ್ಕೆ ನೀವು ಹೆಚ್ಚು ನೋವನ್ನ ಮಾಡ್ಕೋತಿದ್ದೀರಾ, ಮಾತಿಂದ ನಿಮಗೆ ಹರ್ಟ್ಗಳಾಗಿದೆ, ಅಥವಾ ನೀವು ಸಪ್ರೇಷನ್ ಅಲ್ಲಿ ಇದ್ರೆ ಮತ್ತೆ ನೀವು ಬಿಗಿನಿಂಗ್ ಶುರುವಾಗ್ತಿದೆ. ಎಸ್, ನಿಮ್ಮ ಸರೌಂಡಿಂಗ್ ಇರೋ ವ್ಯಕ್ತಿಗಳು ನಿಮ್ಮ ದಾಂಪತ್ಯ ಜೀವನಕ್ಕೆ ಏನು ನೆಗೆಟಿವಿಟೀಸ್ನ ಮಾಡಿದ್ದಾರೆ, ನಿಮ್ಮಿಬ್ಬರನ್ನ ಬೇರೆ ಮಾಡಬೇಕು ಅಂತ ಮಾಡಿದ್ದಾರೆ, ಅಥವಾ ನಿಮ್ಮ ಪ್ರೀತಿಯ ಜೀವನದಲ್ಲಿ ನಿಮ್ಮಿಬ್ಬರನ್ನ ಬೇರೆ ಮಾಡಬೇಕು ಅಂತ ಮಾಡಿದ್ದಾರೆ. ಬಟ್ ನೀವು ತುಂಬ ಸ್ಟ್ರಾಂಗ್ ಆಗಿ ನಿರ್ಧಾರಗಳನ್ನ ತಗೊಳ್ತಿದ್ದೀರಾ. ಆ್ಯಂಡ್ ನಿಮ್ಮ ನಿರ್ಧಾರನೇ ಈ ಒಂದು ವೀಕಲ್ಲಿ ಒಂದು ರೀತಿ ನಿಮಗೆ ತುಂಬಾನೇ ಚೇಂಜಸ್ನ ತಂದುಕೊಡ್ತಿದೆ. ಆ್ಯಂಡ್ ನಿಮಗೆ ಯಾರು ಸಪೋರ್ಟ್ ಇಲ್ಲ ಅಂತ ನೀವು ವರಿ ಮಾಡಬೇಡಿ. ನಿಮಗೆ ಸಪೋರ್ಟಿವ್ ಆಗಿ ನೀವು ನಂಬಿರೋ ಶಕ್ತಿಯ ದೇವರ ಅನುಗ್ರಹ ಹೆಚ್ಚಾಗಿದೆ. ಆ್ಯಂಡ್ ಈ ಒಂದು ವೀಕಲ್ಲಿ ಹೆಚ್ಚು ಹಣನ ಖರ್ಚು ಮಾಡ್ತಿದ್ದೀರಾ, ಅಷ್ಟೇ ಹಣ ವಾಪಸ್ ನಿಮಗೆ ಬರ್ತಿದೆ. ಬಟ್ ಹೆಚ್ಚು ಹಣ ಖರ್ಚಾದ್ಮೇಲಿಂದ ಇಷ್ಟೊಂದು ಹಣ ಖರ್ಚು ಮಾಡಿಬಿಟ್ಟೆ ನಾನು ಅನ್ನೋ ಒಂದು ಕೊರಗು ಹೆಚ್ಚಾಗಬಹುದು. ಪಾಯಿಂಟ್ ನಂಬರ್ 1. ಆ್ಯಂಡ್ ಹೆಚ್ಚು ಹಣದ ಪರಿಸ್ಥಿತಿಯಿಂದ ನೀವು ಏನು ಯಾರಿಗೆ ಅಮೌಂಟನ್ನು ಕೊಟ್ಟಿದ್ರಿ ಆ ಅಮೌಂಟ್ ಕೂಡ ನಿಮ್ಮ ಕೈ ಸೇರ್ತಿದೆ. ಬಟ್ ಅದನ್ನು ಸ್ವಲ್ಪ ಎಚ್ಚರಿಕೆಯಿಂದ ಯೂಸ್ ಮಾಡಿ. ಆ್ಯಂಡ್ ಎಚ್ಚರಿಕೆಯಿಂದ ಅದನ್ನು ನೀವು ಈ ಒಂದು ವೀಕಲ್ಲಿ ಖರ್ಚನ್ನ ನೋಡಿಕೊಂಡು ಮಾಡಿ. ಎಸ್, ಪಾಯಿಂಟ್ ನಂಬರ್ 1. ನಿರ್ಧಾರಗಳನ್ನ ತಗೊಳ್ಬೇಕಿದ್ರೆ ಅಥವಾ ನಿಮ್ಮ ನಿರ್ಧಾರಗಳನ್ನ ಯಾರೇ ಅದನ್ನ ನೀವು ಮಾಡೋಕ್ಕಾಗೋದಿಲ್ಲ, ನಿಮ್ಮ ನಿರ್ಧಾರ ಸರಿ ಇಲ್ಲ ಅಂತ ನಿಮಗೆ ಹೇಳಿದ್ರು, ನಿಮ್ಮ ನಿರ್ಧಾರ ಈ ಒಂದು ವೀಕಲ್ಲಿ ಕರೆಕ್ಟ್ ಆಗಿರುತ್ತೆ. ನೀವು ತಗೊಳ್ಳೋ ಒಂದು ನಿರ್ಧಾರ ತುಂಬಾನೇ ಇಂಪಾರ್ಟೆಂಟ್ ಆಗಿರಬಹುದು ನಿಮ್ಮ ಕುಟುಂಬಕ್ಕೂ ನಿಮ್ಮ ಜೀವನಕ್ಕೂ. ಎಸ್, ತುಲಾ ರಾಶಿ, ಮಕರ ರಾಶಿ, ಮೇಷ ರಾಶಿ, ವೃಷಭ ರಾಶಿ, ಮೀನ ರಾಶಿ, ಕುಂಭ ರಾಶಿ ಎನರ್ಜೀಸ್ ಇಲ್ಲಿದೆ. ಪಾಯಿಂಟ್ ನಂಬರ್ 1. ಆ್ಯಂಡ್ ಸ್ತ್ರೀಯರಿಂದ ಈ ಒಂದು ವೀಕಲ್ಲಿ ನಿಮಗೆ ಸಾಕಷ್ಟು ಸಪೋರ್ಟ್ ಸಿಗ್ತಿದೆ, ಹೆಲ್ಪ್ ಸಿಗ್ತಿದೆ. ತುಂಬಾನೇ ಆ ವ್ಯಕ್ತಿಗಳಿಂದ ನಿಮ್ಮ ಲೈಫಲ್ಲಿ ಒಂದು ಚೇಂಜಸ್ ಸಿಗ್ತಿದೆ, ನಿಮ್ಮಿಂದ ಆ ವ್ಯಕ್ತಿಗಳಿಗೆ ತುಂಬಾನೇ ಚೇಂಜಸ್ ಸಿಗ್ತಿದೆ. ಜೊತೆಗೆ ಆರ್ಥಿಕ ಪರಿಸ್ಥಿತಿ ಕೂಡ ಅಭಿವೃದ್ಧಿ ಆಗ್ತಿದೆ. ಆ್ಯಂಡ್ ಏನೋ ಒಂದು ಚೇಂಜಸ್ ಮಾಡ್ಕೋತಿದ್ದೀರಾ, ನಿಮ್ಮ ಮನೆಯಲ್ಲಿ ಇರೋ ವಸ್ತುಗಳನ್ನ ಚೇಂಜಸ್ ಮಾಡ್ತಿದ್ದೀರಾ. ಆ್ಯಂಡ್ ವುಡ್ಸ್ ಮೆಟೀರಿಯಲ್ಸ್ನ ನೀವು ನಿಮ್ಮ ಮನೆಗೆ ತಗೊಂಡು ಬರ್ತಿರಬಹುದು, ಅಥವಾ ನಿಮ್ಮ ಒಂದು ಡ್ರಾಯರ್ಸ್ ಆಗಿರಬಹುದು, ನಿಮ್ಮ ಡ್ರೆಸ್ಸಸ್ನ ಆಗಿರ್ಬೋದು, ಎಲ್ಲಾನು ಚೇಂಜಸ್ ಮಾಡ್ತಿದ್ದೀರಾ. ಆ್ಯಂಡ್ ಒಂದು ರೀತಿ ಬೇರೆ ರೀತಿಯಾದ ಫ್ಯಾಷನ್ ಈ ಒಂದು ವೀಕಲ್ಲಿ ನೀವು ಚೇಂಜಸ್ನ ಮಾಡ್ಕೋತಿದ್ದೀರಾ. ಆ್ಯಂಡ್ ನಿಮ್ಮ ಲುಕ್ ಕೂಡ ತುಂಬ ಚೇಂಜಸ್ ಆಗ್ತಿದೆ, ನಿಮ್ಮ ಫೇಸಲ್ಲಿ ಗ್ಲೋ ಹೆಚ್ಚಾಗ್ತಿದೆ. ಆ್ಯಂಡ್ ತುಂಬಾ ಪಾಸಿಟಿವ್ ಎನರ್ಜೀಸ್ ನಿಮ್ಮ ಸರೌಂಡಿಂಗ್ ಸಿಗ್ತಿದೆ. ಹೆಚ್ಚು ಪ್ಯಾರೆಟ್ಸ್ನ ನೀವು ನೋಡ್ತಿರಬಹುದು ನಿಮ್ಮ ಡ್ರೀಮ್ಸಲ್ಲಿ. ಆ್ಯಂಡ್ ಹೆಚ್ಚು ಮಂತ್ರಗಳನ್ನ ಪಠನೆ ಮಾಡೋದಾಗಿರಬಹುದು, ಆ್ಯಂಡ್ ಪುಣ್ಯಕ್ಷೇತ್ರಕ್ಕೆ ದರ್ಶನ ಮಾಡೋದಾಗಿರಬಹುದು, ಅಥವಾ ನಿಮ್ಮ ನೇಬರ್ಸ್ ಹೌಸ್ಗೆ ನೀವು ವಿಸಿಟ್ ಮಾಡೋದಾಗಿರಬಹುದು. ಈ ಒಂದು ವೀಕಲ್ಲಿ ಸಾಕಷ್ಟು ಎಂಜಾಯ್ಮೆಂಟ್ಸ್ ಇದೆ. ಪಾಯಿಂಟ್ ನಂಬರ್ 1. ಎಸ್, ನಿಮ್ಮ ಪೂರ್ವಜರು ಏನೋ ಒಂದು ಸೂಚನೆನ ಕೊಡ್ತಿದ್ದಾರೆ, ಬಟ್ ಆ ಸೂಚನೆನ ನೀವು ಗಮನ ಕೊಟ್ಟಿಲ್ಲದೆ ಇರಬಹುದು. ಇದೊಂದು ವೀಕಲ್ಲಿ ಅದು ನಿಮಗೆ ಆ ಸೂಚನೆ ಹಾಗೂ ಅವರ ಒಂದು ಬ್ಲೆಸ್ಸಿಂಗ್ಸ್ ನಿಮಗೆ ಹೆಚ್ಚಾಗಿ ಒಂದು ಚೇಂಜಸ್ನ ತಂದುಕೊಡ್ತಿದೆ. ಎಸ್, ನಾ ಆಗಲೇ ಹೇಳಿದಾಗೆ ಕೆಟ್ಟ ದೃಷ್ಟಿಗಳು ಏನು ನಿಮ್ಮ ಮೇಲೆ ಬಿದ್ದಿದೆ, ಆ ದೃಷ್ಟಿಗಳು ಆಗಿರಬಹುದು, ಆ ನೆಗೆಟಿವಿಟೀಸ್, ನೀವು ಆರಾಮಾಗಿದ್ರು ನಿಮಗೆ ನಿಮ್ದಿಂದ ಇರಲಿಕ್ಕೆ ನಿಮ್ಮ ಸರೌಂಡಿಂಗ್ ಇರೋ ವ್ಯಕ್ತಿಗಳು ಬಿಡ್ತಿಲ್ಲ. ಆ ವ್ಯಕ್ತಿಗಳಿಂದ ನಿಮಗೆ ಸಾಕಷ್ಟು ಈ ಒಂದು ವೀಕಲ್ಲಿ ಅವರು ಹೆಚ್ಚು ಸಫರ್ ಮಾಡೋದನ್ನ ನೀವು ನೋಡ್ತಿದ್ದೀರಾ. ಪಾಯಿಂಟ್ ನಂಬರ್ 1. ಲಲಿತಾ ಸಹಸ್ರನಾಮ ಓದೋದ್ರಿಂದ ಅಥವಾ ನೀವು ಕೇಳೋದ್ರಿಂದ ಈ ಒಂದು ವೀಕಲ್ಲಿ ಸ್ವಲ್ಪ ನಿಮ್ಮ ಮನಸ್ಸಿಗೆ ಇನ್ನಷ್ಟು ಸಂತೋಷ, ಇನ್ನಷ್ಟು ಆರೋಗ್ಯದಲ್ಲಿ ಚೇತರಿಕೆ ಬರ್ತಿದೆ. ಆ್ಯಂಡ್ ಈ ಒಂದು ವೀಕಲ್ಲಿ ನಿಮಗೆ ಕೃಷ್ಣನಿಂದ ಒಂದು ಬ್ಲೆಸ್ಸಿಂಗ್ಸ್ ಜೊತೆಗೆ ಒಂದು ಸೂಚನೆ ಕೂಡ ಸಿಗ್ತಿದೆ. ಆ ಸೂಚನೆ ನಿಮಗೆ ಒಂದು ರೀತಿ ತುಂಬಾನೇ ಸಂತೋಷನ ಕೊಡ್ತಿದೆ. ಪಾಯಿಂಟ್ ನಂಬರ್ 1. ನಿಮ್ಮ ಪ್ರಾರ್ಥನೆ ಈಡೇರ್ತಿದೆ. ಆ ಪ್ರಾರ್ಥನೆ ಈಡೇರ್ಲಿಕ್ಕೆ ನಿಮ್ಮ ಸರೌಂಡಿಂಗ್ ಇರೋ ವ್ಯಕ್ತಿಗಳಿಂದ ನೀವು ಸ್ವಲ್ಪ ದೂರ ಇರಬೇಕಿದೆ. ನಿಮ್ಮ ಮನಸ್ಸಲ್ಲಿರೋ ಭಾವನೆಗಳನ್ನ ಅಥವಾ ನೀವೇನೇ ಶೇರ್ ಮಾಡಬೇಕು ಅಂತ ಅನ್ಕೊಂಡಿದ್ರು ಶೇರ್ ಮಾಡಬೇಡಿ.
ಈ ಒಂದು ವೀಕಲ್ಲಿ ಯಾರನ್ನ ನೀವು ಹೆಚ್ಚು ನಂಬ್ತಿರೋ ಆ ವ್ಯಕ್ತಿಗಳಿಂದನೇ ನಿಮಗೆ ಸ್ವಲ್ಪ ನೋವು ಆಗಬಹುದು. ಆ ವ್ಯಕ್ತಿಗಳನ್ನ ದೂರ ಇಡಿ. ಎಸ್, ಆಂಜನೇಯನ ಅನುಗ್ರಹ ನಿಮ್ಗೆ ಹೆಚ್ಚಾಗಿ ಸಿಗ್ತದೆ. ಏನು ನೀವು ಪ್ರಾರ್ಥನೆಯನ್ನ ಮಾಡಿದ್ದೀರಾ ಅಥವಾ ಅರಿಕೆನ ಮಾಡಿದ್ದೀರಾ ಅಥವಾ ಸಡನ್ ಆಗಿ ನೀವು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ವಿಸಿಟ್ ಮಾಡ್ತಿರಬಹುದು ಅಂಡ್ ಅಲ್ಲಿ ಗುರುಗಳಿಂದ ನಿಮಗೇನೋ ಒಂದು ಸೂಚನೆಗಳು ಅಥವಾ ಏನೋ ಒಂದು ಮೆಸೇಜ್ ನಿಮಗೆ ತಿಳಿಸ್ತಿರಬಹುದು ಅಂಡ್ ಒಂದು ಪಾಸಿಟಿವ್ ಎನರ್ಜೀಸ್ ನಿಮಗೆ ಸಿಗ್ತಿದೆ. ನಿಮ್ಮ ಸುತ್ತ ಇರೋ ವ್ಯಕ್ತಿಗಳು ನಿಮ್ಮ ಹಿಂದೆ ಇದ್ಕೊಂಡು ನಿಮಗೆ ಎಷ್ಟು ಹರ್ಟ್ ಮಾಡ್ತಿದ್ದಾರೆ ಅನ್ನೋದು ನಿಮಗೆ ಹೆಚ್ಚು ಕಾಣಿಸ್ತಿದೆ. ಅದನ್ನ ಕಾಣಲಿಕ್ಕೆ ದಾರಿ ಮಾಡಿಕೊಡ್ತಿದ್ದಾರೆ ಕೃಷ್ಣ ಪರಮಾತ್ಮ. ಯಾವುದು ಸರಿ ಯಾವುದು ತಪ್ಪು ಅನ್ನೋದನ್ನ ಹೆಚ್ಚು ನಿಮಗೆ ತೋರಿಸ್ಕೊಡ್ತಿದ್ದಾರೆ. ನೀವೇನು ಪ್ಲಾಂಟ್ಸ್ ಅನ್ನ ನೆಟ್ಟಿದ್ದೀರಾ ಆ ಒಂದು ಪ್ಲಾಂಟ್ಸ್ ಹೆಚ್ಚು ಈ ಒಂದು ವೀಕಲ್ಲಿ ಒಣಗೋಗ್ತಿರಬಹುದು. ನಿಮ್ಮ ಮೇಲೆ ಆಗಿರೋ ದೃಷ್ಟಿ ಅಲ್ಲಿ ತಗಲಿರಬಹುದು ಅಥವಾ ನೀವು ಸಾಕಿರೋ ಅಂತಹ ಏನಾದ್ರೂ ಫಿಶ್ ಆಗಿರಬಹುದು, ಬರ್ಡ್ಸ್ ಆಗಿರಬಹುದು, ಅದು ಸ್ವಲ್ಪ ಅದರಿಂದ ಅದಕ್ಕೆ ಎನರ್ಜೀಸ್ ತಗಲಿರ್ಬೋದು, ನಿಮ್ಮ ನೆಗೆಟಿವಿಟೀಸ್. ಎಸ್, ನಾನು ಫಿಶ್ ಅನ್ನ ಎಷ್ಟು ಇಷ್ಟಪಡ್ತೀನಿ ಅಂಡ್ ಎಷ್ಟು ಒಂದು 6 ಫಿಶ್ ಇತ್ತು ಅನ್ಸುತ್ತೆ. ಒಂದೇ ಒಂದು ಉಳ್ಕೊಂಡಿದೆ. ಏನು ನಮಗಾಗಿರೋ ದೃಷ್ಟಿ, ನಮಗಾಗಿರೋ ನೆಗೆಟಿವಿಟೀಸ್ ಅಲ್ಲಿ ತಗಲಿದೆ. ಇದ್ರಲ್ಲಿ ಒಂದೇ ಒಂದು ಫಿಶ್ ಇದೆ. ತುಂಬಾ ಬೇಜಾರಾಗ್ತಿದೆ ಅಂಡ್ ಎಸ್, ನಮಗಾಗ್ತಿರೋ ದೃಷ್ಟಿಗಳು ಅದಕ್ಕೆ ತಗಲ್ತಿದೆ. ಅದು ನಮ್ಮನ್ನ ಸೇಫ್ ಮಾಡ್ತಿದೆ ಅಂಡ್ ಸೂಚನೆನ ಕೊಡ್ತಿದೆ, ನೀವು ಎಚ್ಚರವಾಗಿ ಇರ್ಬೇಕಿದೆ ಅಂತ. ಎಸ್, ಏನೇ ದೃಷ್ಟಿಗಳು ಬಿದ್ರೂ ನಾವು ಸಾಕಿರುವಂತಹ ಒಂದು ಪ್ರಾಣಿಗಳಿಗೆ ಅದು ಸೂಚನೆ ಹೋಗುತ್ತೆ. ಅದು ಒಂದೇನೋ ಒಂದು ಸಿಂಟಮ್ಸ್ ನಮಗೆ ಕೊಡುತ್ತೆ. ಪ್ಯಾನ್ ನಂಬರ್ 1, ಇದ್ರ ಬಗ್ಗೆ ಸ್ವಲ್ಪ ಗಮನ ಕೊಡಿ. ಈ ಒಂದು ವೀಕಲ್ಲಿ ಯಾರೇ ನಿಮ್ಮ ಮನೆಗೆ ಗೆಸ್ಟ್ ಆಗಿ ಬರ್ತಿರಬಹುದು ಅಥವಾ ಯಾರು ನಿಮ್ಮ ಮನೆಗೆ ಬರ್ತಿರಬಹುದು. ಆ ವ್ಯಕ್ತಿಗಳು ಸ್ವಲ್ಪ ನಿಮ್ಮ ಮನೆಗೆ ದೃಷ್ಟಿನ ಮಾಡಬಹುದು ಅಥವಾ ಒಂದು ನೆಗೆಟಿವಿಟಿನ ಇಟ್ಕೊಂಡು ಬಂದಿರಬಹುದು. ಆ ವ್ಯಕ್ತಿಗಳ ಬಗ್ಗೆ ಗಮನ ಕೊಡಿ. ಎಸ್, ಈ ಒಂದು ವೀಕಲ್ಲಿ ಹೆಚ್ಚು ಡೆಕೋರೇಟಿವ್ ಐಟಮ್ಸ್ನ ನಿಮ್ಮ ಮನೆಗೆ ತಗೊಂಡು ಬರ್ತಿದ್ದೀರಾ. ಜೊತೆಗೆ ಹೊಸ ವೆಹಿಕಲ್ ಕೂಡ ನೀವು ಪರ್ಚೇಸ್ ಮಾಡ್ತಿದ್ದೀರಾ. ತುಂಬಾ ಇಂಪಾರ್ಟೆಂಟ್ ವ್ಯಕ್ತಿನ ಭೇಟಿ ಆಗ್ತಿದ್ದೀರಾ. ಪ್ರಮೋಷನ್ ವಿಚಾರವಾಗಿ ವೇಟ್ ಮಾಡ್ತಿದ್ರೆ ಈ ಒಂದು ವೀಕಲ್ಲಿ ಖಂಡಿತ ಪ್ರಮೋಷನ್ ಸಿಗ್ತಿದೆ. ಎಸ್, ಭಗವದ್ಗೀತಾ ಬುಕ್ಸ್ನ ನೀವು ಕೂಡ ಓದಬಹುದು ಅಂಡ್ ಏನೋ ಒಂದು ಇನ್ಫಾರ್ಮೇಶನ್ ನಿಮಗೆ ಸಿಗಬೇಕಿದೆ. ಇಲ್ಲಿ ಸ್ಟ್ರಾಂಗ್ ಆಗಿ ಆಗ್ಲಿಂದ ಅದು ಮೆಸೇಜ್ ಹೇಳ್ತಿದೆ. ಆ ಮೆಸೇಜಿಂದ ನಿಮ್ಮ ಲೈಫಲ್ಲಿ ಒಂದು ಚೇಂಜಸ್ ಆಗ್ತಿದೆ. ಆ ಒಂದು ಟೈಮ್ಗೋಸ್ಕರ ನೀವು ಇಷ್ಟು ವರ್ಷದಿಂದ ವೆಯ್ಟ್ ಮಾಡ್ತಿದ್ರೆ ಖಂಡಿತ ಆ ಒಂದು ಚೇಂಜಸ್ ಈ ಒಂದು ವೀಕಲ್ಲಿ ಆಗ್ತಿದೆ. ಪಾಯಿಂಟ್ ನಂಬರ್ 1. ಎಸ್, ಏಂಜಲ್ಸ್ ಇಂದ ಏನ್ ಮೆಸೇಜಸ್ ಸಿಗುತ್ತೆ ಪಾಯಿಂಟ್ ನಂಬರ್ 1ಗೆ ನೋಡೋಣ. ಎಸ್, ನೆಕ್ಸ್ಟ್ ವೀಕ್ ಅಂಡ್ ಈ ವೀಕ್ ನಿಮಗೆ ತುಂಬಾನೇ ಇಂಪಾರ್ಟೆಂಟ್ ಇರಬಹುದು. ಜೊತೆಗೆ ನೀವು ಧರಿಸಿರುವಂತಹ ಯಾವ್ದಾದ್ರು ರುದ್ರಾಕ್ಷಿ ಆಗಿರಬಹುದು, ತಾಯ್ತ ಆಗಿರಬಹುದು, ಅದು ಭಿನ್ನ ಆಗಬಹುದು ಈ ಒಂದು ವೀಕಲ್ಲಿ. ಎಸ್, ಅದನ್ನ ನಿಮ್ಮ ಜೊತೆ ಕ್ಯಾರಿ ಮಾಡಬೇಡಿ. ಅದನ್ನ ಯಾವ್ದಾದ್ರು ಪ್ಲಾಂಟ್ಸ್ ಗಿಡಗಳಿಗೆ ಹಾಕ್ಬೇಡಿ. ಯಾರು ತುಳಿದಿರುವಂತ ಸ್ಥಳದಲ್ಲಿ ಹಾಕಿ ಅಂಡ್ ಅದು ಭಿನ್ನ ಆಗಿರೋದ್ರಿಂದ ಸ್ವಲ್ಪ ನಿಮ್ಗೆ ಅದು ನೀವು ಜೊತೆಗೆ ಇಟ್ಕೊಂಡಷ್ಟು ಪ್ರಾಬ್ಲಮ್ಸ್ ಆಗಬಹುದು ಅಂಡ್ ಅದು ನೀವು ತುಂಬಾನೇ ಇಷ್ಟಪಟ್ಟು ಧರಿಸಿರುವಂತಹದ್ದು ಆಗಿರಬಹುದು. ಅದು ನಿಮ್ಮ ಒಂದು ಇಂಪಾರ್ಟೆಂಟ್ ಚೈನ್ ಆಗಿರಬಹುದು, ನಾಟ್ ಎ ಗೋಲ್ಡ್ ಚೈನ್ ಅಲ್ಲ, ರುದ್ರಾಕ್ಷಿ ಆಗಿರಬಹುದು ಅಥವಾ ಯಾವುದೇ ಒಂದು ದೇವರ ಒಂದು ತಾಯ್ತ ಆಗಿರಬಹುದು ಅಂಡ್ ಎನಿ ಕ್ರಿಸ್ಟಲ್ಸ್ ನೀವೇನಾದ್ರೂ ವೇರ್ ಮಾಡಿದ್ರೆ ಅದೇನಾದ್ರೂ ಬ್ರೋಕನ್ ಆಗೋದ್ರೆ ಅದನ್ನ ನಿಮ್ ಜೊತೆ ಇಟ್ಕೊಳ್ಬೇಡಿ. ಎಸ್, ಪಾಯಿಂಟ್ ನಂಬರ್ 1, ಈ ಒಂದು ವೀಕಲ್ಲಿ ಆಪರ್ಚುನಿಟಿ ಸಿಗ್ತಿದೆ, ರಿಕವರಿ ಆಗ್ತಿದ್ದೀರಾ.
ಸಾಕಷ್ಟು ಬದಲಾವಣೆ ಇದೆ. ಆ್ಯಂಡ್ ಕೋರ್ಟ್ ವಿಚಾರದಲ್ಲಿ ಏನು ನಿಮಗೆ ಇನ್ನು ಆ ಒಂದು ಕೋರ್ಟ್ ವಿಚಾರದಲ್ಲಿ ನ್ಯಾಯ ದೊರಕಿಲ್ಲ ಅಥವಾ ಅದಿನ್ನೂ ಕಂಪ್ಲೀಟ್ ಆಗಿಲ್ಲ, ಹೇಳ್ಕೊಂಡು ಹೋಗ್ತಿದೆ ಅಂದರೆ ಈ ಒಂದು ವೀಕಲ್ಲಿ ಅದರಿಂದ ನಿಮಗೆ ಎಂಡ್ ಆಗ್ತಿದೆ ಆ್ಯಂಡ್ ಅದರಿಂದ ನಿಮಗೆ ಚೇಂಜಸ್ ಬರ್ತಿದೆ. ಎಸ್, ಹಸ್ಬೆಂಡ್ ಆ್ಯಂಡ್ ವೈಫ್ ಏನು ನೀವು ಡೈವರ್ಸ್ನ ತಗೊಳ್ಬೇಕು ಅಂತ ಅಂದ್ಕೊಂಡಿದ್ದೀರಾ, ನಿರ್ಧಾರ ಮಾಡಿದ್ದೀರಾ. ಎಸ್, ಆ ವ್ಯಕ್ತಿಯಿಂದ ನಿಮ್ಮ ಲೈಫಲ್ಲಿ ಯಾವುದೇ ರೀತಿಯಾದ ಚೇಂಜಸ್ ಇಲ್ಲ ಆ್ಯಂಡ್ ನೀವು ಏನು ವೆಯ್ಟ್ ಮಾಡ್ತಿದ್ದೀರಾ ನೀವು ಡೈವರ್ಸ್ಗೋಸ್ಕರ. ಎಸ್, ನಿಮಗೆ ಈ ಒಂದು ವೀಕಲ್ಲಿ ಡೈವರ್ಸ್ ಕೂಡ ಸಿಗ್ತಿದೆ ಆ್ಯಂಡ್ ಅಲ್ಲಿಂದ ನೀವು ಬಿಗಿನಿಂಗ್ ಕೂಡ ನಿಮ್ಮ ಲೈಫಲ್ಲಿ ಬರ್ತಿದೆ. ಪಾಯಿಂಟ್ ನಂಬರ್ 1, ಈ ಒಂದು ರೀಡಿಂಗ್ನ ನಾನು ಇಲ್ಲೇ ಮುಗಿಸ್ತಾ, ಇಷ್ಟು ಪೇಷನ್ಸಿಂದ ಈ ಒಂದು ರೀಡಿಂಗ್ನ ಕೇಳಿದ್ದಕ್ಕೆ ಥ್ಯಾಂಕ್ ಯು ಸೋ ವೆರಿ ಮಚ್. ಇದೇ ರೀತಿಯಾದ ಇಂಟ್ರೆಸ್ಟಿಂಗ್ ಟಾಪಿಕ್ ಒಂದಿಗೆ ನಾನು ಮತ್ತೆ ಭೇಟಿ ಆಗ್ತೀನಿ. ನಿಮ್ಮ ಇಷ್ಟಾರ್ಥವೆಲ್ಲವೂ ಸಿದ್ಧಿ ಆಗಲಿ, ಆಯುಷ್ಯ, ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿ ನಿಮ್ಮ ಬದುಕಲ್ಲಿ ನೆಲೆಸಲಿ ಅಂತ ನಾನು ಕೂಡ ನನ್ನ ತಾಯಿ ಚೌಡೇಶ್ವರಿಯಲ್ಲಿ ಪ್ರಾರ್ಥನೆಯನ್ನು ಮಾಡ್ತೀನಿ. ನಮಸ್ತೆ, ಲವ್ ಯು ಆಲ್, ಟೇಕ್ ಕೇರ್, ಬೈ. ನಮಸ್ತೆ. ಫೈಲ್ ನಂಬರ್ 2 ಯಾರಿ ಒಂದು ಬ್ಲ್ಯಾಕ್ ಕಲರ್ ಕ್ಯಾಂಡಲ್ನ ಚಾಯ್ಸ್ ಮಾಡಿದ್ದೀರಾ, ನಿಮಗಾಗಿ ಒಂದು ವಾರದ ರೀಡಿಂಗ್. ಎಸ್, ಮೊದಲದಾಗಿ ಬೆಲ್ ಏನು ಮೆಸೇಜ್ ಕೊಡುತ್ತೆ ಫೈಲ್ ನಂಬರ್ 2ಗೆ ನೋಡೋಣ. ಎಸ್, ಫೈಲ್ ನಂಬರ್ 2 ಈ ಒಂದು ವೀಕಲ್ಲಿ ವಿಘ್ನ ವಿನಾಯಕನ ಅನುಗ್ರಹ ಹೆಚ್ಚಾಗಿದೆ. ನೀವೇನು ಪ್ರೆಗ್ನೆನ್ಸಿ ವಿಚಾರವಾಗಿ ವೆಯ್ಟ್ ಮಾಡ್ತಿದ್ದೀರಾ, ಎಸ್, ಈ ಒಂದು ವೀಕಲ್ಲಿ ನಿಮಗೆ ಗುಡ್ ನ್ಯೂಸ್ ಕೂಡ ಸಿಗ್ತಿದೆ. ಜೊತೆಗೆ ಈ ಒಂದು ವೀಕಲ್ಲಿ ನೀವು ಅಂದ್ಕೊಂಡಿರೋದನ್ನ ಮಾಡಲಿಕ್ಕೆ ಅವಕಾಶ, ದಾರಿ ಸಿಗ್ತಿದೆ. ಏನು ಬ್ಲಾಕ್ ಆಗಿದೆ ಆ ಬ್ಲಾಕಿಂದ ನೀವು ರಿಲೀಸ್ ಆಗ್ತಿದ್ದೀರಾ. ಫೈಲ್ ನಂಬರ್ 2. ಎಸ್, ಈ ಒಂದು ವೀಕಲ್ಲಿ ಫೈಲ್ ನಂಬರ್ 2ಗೆ ಸಾಕಷ್ಟು ಬ್ಲಾಕ್ ಇತ್ತು. ಈ ಬ್ಯಾಕ್ ಓವರ್ ಹಿಂದೆ ನಿಮ್ಗೇನು ಬ್ಲಾಕ್ ಇತ್ತು ಆ ಬ್ಲಾಕ್ ರಿಮೂವ್ ಆಗ್ತಿದೆ. ನೆಗೆಟಿವಿಟೀಸಿಂದ ಈಚೆ ಬರ್ತಿದ್ದೀರಾ ಆ್ಯಂಡ್ ತುಂಬಾ ಸಂತೋಷ ಪಡ್ತಿದ್ದೀರಾ. ನಿಮ್ಮ ಒಂದು ಸರೌಂಡಿಂಗ್ ಇರೋ ನಿಮ್ಮ ಫ್ಯಾಮಿಲಿಯಲ್ಲಿ ವಾತಾವರಣನ ನೋಡಿ ಹಾಗೂ ಎಂಜಾಯ್ಮೆಂಟ್ಸ್ನ ನೋಡಿ ತುಂಬಾ ಸಂತೋಷ ಪಡ್ತಿದ್ದೀರಾ. ಆ್ಯಂಡ್ ಯಾವುದೋ ತುಂಬ ದಿವಸಗಳಿಂದ ಏನೋ ಕೆಲಸ ಅಂದ್ಕೊಂಡಿದ್ದೀರಾ ಬಟ್ ಅದು ಆಗ್ತಿಲ್ಲ ಅಂದರೆ ಈ ಒಂದು ವೀಕಲ್ಲಿ ಆ ಕೆಲಸ ಆಗ್ತಿದೆ ಹಾಗೂ ನಿಮ್ಮ ಮನಸ್ಸಿಗೆ ತುಂಬಾ ಸಂತೋಷ ಆಗ್ತಿದೆ. ತುಂಬ ಕಾಮಾಗಿ ತುಂಬಾ ಪೇಷನ್ಸಿಂದ ಇದ್ದೀರಾ ಈ ಒಂದು ವೀಕಲ್ಲಿ. ಫೈಲ್ ನಂಬರ್ 2 ಸಾಕಷ್ಟು ಆಪರ್ಚುನಿಟಿ, ಅವಿಡೆನ್ಸ್ ನಿಮ್ದಾಗ್ತಿದೆ. ಯಾವ ಹಣಕಾಸಿನ ವಿಚಾರವಾಗಿ ನೀವು ವರಿ ಮಾಡ್ತಿದ್ರಿ ಆ್ಯಂಡ್ ಹೆಚ್ಚು ಖರ್ಚಾಗ್ತಿತ್ತು, ಅದು ಉಳಿತಾಯ ಆಗ್ತಿಲ್ಲ ಅಂತ ನೀವು ವರಿ ಮಾಡ್ತಿದ್ರಿ, ಈ ಒಂದು ವೀಕಲ್ಲಿ ಹೆಚ್ಚು ಉಳಿತಾಯನ ಮಾಡ್ತಿದ್ದೀರಾ. ಜೊತೆಗೆ ಯಾರಿಗೆ ನೀವು ಅಮೌಂಟನ್ನು ಕೊಟ್ಟಿದ್ದೀರಾ ಆ ಅಮೌಂಟ್ ಕೂಡ ಬರ್ತಿದೆ. ಆ್ಯಂಡ್ ನೀವೇನು ಲೋನ್ ಅಪ್ಲೈ ಮಾಡಬೇಕು ಅಂದ್ಕೊಂಡಿದ್ದೀರಾ, ನಿಮ್ಮ ಒಂದು ಹೊಸ ಸ್ವಂತ ಬಿಸ್ನೆಸ್ಸಿಗಾಗಿರಬಹುದು, ನಿಮ್ಮ ಮಕ್ಕಳ ಬಿಸ್ನೆಸ್ಸಿಗಾಗಿರಬಹುದು ಅಥವಾ ಪ್ರಾಪರ್ಟಿ ಬೈ ಮಾಡ್ಲಿಕ್ಕಾಗಿರಬಹುದು, ಏನು ಲೋನ್ ಅಪ್ಲೈ ಮಾಡಬೇಕು ಅಂತ ವರಿ ಮಾಡ್ತಿದ್ದೀರಾ, ಈ ಒಂದು ವೀಕಲ್ಲಿ ನಿಮಗೆ ಆ ಒಂದು ಕೂಡ ಕೆಲಸ ಕಂಪ್ಲೀಟ್ ಆಗ್ತಿದೆ. ಆ್ಯಂಡ್ ಮೆಡಿಟೇಷನ್ ಮಾಡಿ, ಪ್ರಾಣಾಯಾಮನ ಮಾಡಿ ಆ್ಯಂಡ್ ಒಂದು ಈ ಹಿಂದೆ ಯಾವುದೋ ಒಂದು ಪ್ರಾಬ್ಲಮ್ಸಿಂದ ನೀವು ಈಚೆ ಬರೋಕ್ಕಾಗಿಲ್ಲದೆ ಇರುವಂತಹ ಸಿಚುವೇಶನ್ ಈ ಒಂದು ವೀಕಲ್ಲಿಯ ಪ್ರಾಬ್ಲಮ್ಸ್ನಿಂದ ನೀವು ಈಚೆ ಬರ್ತಿದ್ದೀರಾ. ಎಸ್, ನಿಮ್ಮ ಸರೌಂಡಿಂಗ್ ಏಂಜಲ್ಸ್, ಯೂನಿವರ್ಸ್ ಸಪೋರ್ಟ್, ಆಶೀರ್ವಾದ ಹೆಚ್ಚಾಗಿದೆ. ಹೆಚ್ಚು ವಿಚಿತ್ರವಾದದ್ದು ಯಾವುದೋ ಒಂದು ಬರ್ಡನ್ನ ನೀವು ನೋಡ್ತಿದ್ದೀರಾ. ಆ ಬರ್ಡ್ ನಿಮಗೇನೋ ಒಂದು ಮೆಸೇಜ್ನ ತಿಳಿಸಕ್ಕೆ ಬಂದಿದೆ. ನಿಮ್ಮ ಮನೆಯಲ್ಲಿ ನೆಕ್ಸ್ಟ್ ಕಮಿಂಗ್ ಡೇಸಲ್ಲಿ ಶುಭ ಕಾರ್ಯ ನಡೀಲಿಕ್ಕೆ ಆ ಒಂದು ಸೂಚನೆ ನೀವು ನಂಬಿರೋ ಭಗವಂತ ಕೊಡ್ತಿರಬಹುದು. ನನಗಿಲ್ಲಿ ಗೊತ್ತಿಲ್ಲ, ಈ ಎನರ್ಜೀಸ್ ನನಗಿಲ್ಲಿ ಸಿಕ್ಕಿದೆ, ನಾನು ಅದನ್ನು ತಿಳಿಸಿದ್ದೀನಿ. ಎಸ್, ಈ ಒಂದು ವೀಕಲ್ಲಿ ಹೆಚ್ಚು ಟ್ರಾವೆಲಿಂಗ್ ಮಾಡಲಿಕ್ಕೆ ಟ್ರಾವೆಲ್ ಮಾಡಬೇಕಂತ ಹೆಚ್ಚು ಆಲೋಚಿಸ್ತಿದ್ದೀರಾ ಆ್ಯಂಡ್ ಆ ಟ್ರಾವೆಲಿಂಗಿಂದ ನಿಮ್ಮ ಲೈಫಲ್ಲಿ ಚೇಂಜಸ್ ಆಗ್ತಿದೆ. ಏನು ನೀವು ಎಜುಕೇಷನ್ ವಿಚಾರವಾಗಿರಬಹುದು, ಎಂಜಾಯ್ ಮಾಡಲಿಕ್ಕಾಗಿರಬಹುದು ಅಥವಾ ಏನು ನೀವು ಟ್ರಾವೆಲ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ, ನಿಮ್ಮ ಜಾಬ್ ವಿಚಾರವಾಗಿರ್ಬೋದು, ಔಟ್ ಆಫ್ ಕಂಟ್ರಿ ಹೋಗ್ಲಿಕ್ಕೆ ಖಂಡಿತ ಈ ಒಂದು ವೀಕಲ್ಲಿ ನಿಮಗೆ ಒಂದು ಚೇಂಜಸ್ ಇದೆ. ಯಾರು ನಿಮ್ಗೆ ಕೆಲಸ ಆಗಬಾರ್ದು ಅಂತ ತಡೆ ಮಾಡಿದ್ರು,
ಸಾರಿ, ನನ್ನ ಪ್ರೊನೌನ್ಸಿಯೇಷನಲ್ಲಿ ಏನಾದರೂ ತಪ್ಪಿದ್ರೆ ದಯವಿಟ್ಟು ಕ್ಷಮಿಸಿ. ಆ ಒಂದು ಕೆಲಸ ಕಂಪ್ಲೀಟ್ ಆಗ್ತಿದೆ. ಏನು ಆ ಕೆಲಸ ಆಗಬಾರ್ದು ಅಂತ ನಿಮ್ಮ ಹಿಂದೆ ಇರೋ ಶತ್ರುಗಳು ನಿರ್ಧರಿಸಿದ್ರು, ಅವರ ನಿರ್ಧಾರ ತಗೊಳ್ಳಿಕ್ಕೆ ಅಲ್ಲ, ಭಗವಂತ ನಿಮಗೆ ಆ ದಾರಿನ ತೋರಿಸ್ಕೊಡ್ತಿದ್ದಾರೆ. ಖಂಡಿತ ಈ ಒಂದು ವೀಕಲ್ಲಿ ನಿಮ್ಮ ನಂಬಿಕೆ ಇಟ್ಟು ಕೆಲಸ ಮಾಡೋದು ಖಂಡಿತ ಕಂಪ್ಲೀಟ್ ಆಗ್ತಿದೆ. ಆ ಕೆಲಸ ಹೆಚ್ಚು ನಿಮಗೆ ಫಲನ ಸಿದ್ಧಿಪಡಿಸ್ಕೊಡ್ತಿದೆ. ಯಾಕೋ ಡೌಟಲ್ಲಿ ಈ ಕೆಲಸನ ಮಾಡ್ತಿದ್ದೀರಾ, ಆಗುತ್ತಾ ಇಲ್ವಾ ಅನ್ನೋ ಒಂದು ಹೆಚ್ಚು ಡೌಟ್ ಇದೆ. ಆ ಡೌಟಿನ ಬಿಟ್ಟು ನಂಬಿಕೆ ಇಡಿ, ಖಂಡಿತ ಹೆಚ್ಚು ನಿಮಗೆ ಚೇಂಜಸ್ ಬರ್ತಿದೆ. ಎಸ್, ಈ ಹಿಂದೆ ನಿಮ್ಮ ಫ್ಯಾಮಿಲಿಯಲ್ಲಿ ಏನು ನೆಮ್ಮದಿ ಇರಲಿಲ್ಲ ಅಥವಾ ಯಾವುದೋ ಕೆಲಸದಲ್ಲಿ ನೀವು ಯಾವ ವ್ಯಕ್ತಿನ ನಂಬಿ ನೀವು ಮೋಸ ಹೋದ್ರಿ, ಆ ವ್ಯಕ್ತಿಯಿಂದ ಹೆಚ್ಚು ನೀವು ಸಫರ್ ಮಾಡಿದ್ದೀರಾ. ಈ ಒಂದು ವೀಕಲ್ಲಿ ಒಂದು ಕ್ಲಾರಿಟಿ ಸಿಗ್ತಿದೆ. ಆ ಕ್ಲಾರಿಟಿ ಬೇಕಾಗಿದೆ. ನೀವು ಅದನ್ನ ಬಯಸ್ತಿದ್ದೀರಾ, ಏನಾಯ್ತು ಅಂತ ಕೇಳಲಿಕ್ಕೆ, ಅದನ್ನ ತಿಳ್ಕೊಳ್ಳಿಕ್ಕೆ ಹೆಚ್ಚು ಬಯಸ್ತಿದ್ದೀರಾ. ಎಸ್, ಯಾರಿಂದ ನೆಗೆಟಿವಿಟಿ ಆಗಿದೆ, ಯಾಕೀಗಾಗಿದೆ ಅನ್ನೋದು ಹೆಚ್ಚು ನಿಮಗೆ ಈ ಒಂದು ವೀಕಲ್ಲಿ ಗೊತ್ತಾಗ್ತಿದೆ. ಆ್ಯಂಡ್ ಎಲ್ಲ ಮುಂದುವರಿತಿದೆ, ಎಲ್ಲವೂ ಮುಂದೆ ಹೋಗ್ತಿದೆ. ನನ್ನ ಸರೌಂಡಿಂಗ್ ಇರೋ ಎಲ್ಲರೂ ತುಂಬ ಚೆನ್ನಾಗಿದ್ದಾರೆ, ನಾನು ಚೆನ್ನಾಗಿಲ್ಲ, ನನಗೆ ಯಾಕೆ ಹೀಗಾಗ್ತಿದೆ, ನನಗೆ ಯಾಕೆ ಇಷ್ಟು ಪರೀಕ್ಷೆ, ನನಗೆ ಯಾಕೆ ಇಷ್ಟೊಂದು ನೋವು ಅಂತ ನೀವೇನು ಕಂಪೇರ್ ಮಾಡ್ತಿದ್ದೀರಾ. ಎಸ್, ಆ ಕಂಪೇರ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಅದರಿಂದ ನೀವು ಈಚೆ ಬನ್ನಿ. ನೀವೆಲ್ಲರಿಗಿಂತ ಚೆನ್ನಾಗಿದ್ದೀರಾ, ನೀವೆಲ್ಲರಿಗಿಂತ ನಿಮಗೆ ಎಲ್ಲದರಲ್ಲೂ ಸಕ್ಸಸ್, ಯಶಸ್ಸು ನಿಮಗೆ ಸಿಕ್ಕಿದೆ ಅಂತ ನೀವು ಹೆಚ್ಚು ಪಾಸಿಟಿವ್ ಆಗಿ ಥಿಂಕ್ ಮಾಡಿ. ಪಾಯಿಂಟ್ ನಂಬರ್ 2, ನಿಮ್ಮ ಮಕ್ಕಳ ವಿಚಾರದಲ್ಲಿ ಹೆಚ್ಚು ನಿಮಗೆ ಟೆನ್ಷನ್ ಆಗಿದ್ರೆ ಈ ಒಂದು ವೀಕಲ್ಲಿ ಅದರಿಂದ ನಿಮಗೆ ಸಾಕಷ್ಟು ನಿಮ್ಮ ಮಕ್ಕಳಿಂದ ಸಂತೋಷ ಸಿಗ್ತಿದೆ. ಆ್ಯಂಡ್ ಅವರ ರಿಸಲ್ಟ್ ಕೂಡ ಈ ಒಂದು ವೀಕಲ್ಲಿ ನೀವು ನಿಮ್ಮ ಮಕ್ಕಳ ರಿಸಲ್ಟ್ಗೋಸ್ಕರ ವೇಟ್ ಮಾಡ್ತಿದ್ರೆ ಅದರಲ್ಲೂ ಕೂಡ ನಿಮಗೆ ಗುಡ್ ನ್ಯೂಸ್ ಸಿಗ್ತದೆ. ಆ್ಯಂಡ್ ಜಾಬ್ ವಿಚಾರವಾಗಿ ವೇಟ್ ಮಾಡ್ತಿದ್ರೆ ನಿಮ್ಮ ಮಕ್ಕಳಿಗೆ ಒಳ್ಳೆ ಕಂಪ್ನಿಯಲ್ಲಿ ಜಾಬ್ ಸಿಗ್ತದೆ. ಗೌರ್ಮೆಂಟ್ ಜಾಬ್ಗೆ ಯಾರು ಟ್ರೈ ಮಾಡ್ತಿದ್ದೀರಾ, ಖಂಡಿತ ಈ ಒಂದು ವೀಕ್ ಟ್ರೈ ಮಾಡಿ. ನೆಕ್ಸ್ಟ್ ವೀಕ್ ನಿಮಗೆ ಹೆಚ್ಚು ನಿಮಗೆ ಇನ್ನಷ್ಟು ಸಕ್ಸಸ್, ಇನ್ನಷ್ಟು ಮಾಹಿತಿ ನಿಮಗೆ ಸಿಗ್ತಿದೆ. ಪಾಯಿಂಟ್ ನಂಬರ್ 2, ಎಸ್, ಯಾವುದೋ ಸ್ತ್ರೀಯಿಂದ ನಿಮಗೆ ಸ್ವಲ್ಪ ಪ್ರಾಬ್ಲಮ್ಸ್ ಆಗಿತ್ತು ಅಥವಾ ಈ ಒಂದು ವೀಕಲ್ಲಿ ಆ ಸ್ತ್ರೀಯಿಂದ ಸ್ವಲ್ಪ ನಿಮಗೆ ಹೆಚ್ಚು ಕೆಟ್ಟ ದೃಷ್ಟಿಗಳು ಬಿದ್ದಿದೆ. ನಿಮ್ಮ ಆರೋಗ್ಯದಲ್ಲಿ ಚೇತರಿಕೆ ಇಲ್ಲ. ನಿಮ್ಮ ಒಂದು ಏನೇ ಕೆಲಸ ಮಾಡಿದ್ರು ಅದು ಯಾಕೋ ಡಿಲೇ ಆಗ್ತಿದೆ. ಇವತ್ತು ಮಾಡಬೇಕಾಗಿದ್ದ ಕೆಲಸ ಇನ್ನೊಂದು ವೀಕ್ ಆದ್ಮೇಲೆ ಆಗ್ತಿದೆ. ಸೊ ಆ ವ್ಯಕ್ತಿಗಳನ್ನ ಸ್ವಲ್ಪ ದೂರ ಇಡಿ. ಬಿಕಾಸ್ ಆ ವ್ಯಕ್ತಿಗಳನ್ನ ನಿಮ್ಮನ್ನ ಹೆಚ್ಚು ನಿಮ್ಮ ಮುಂದೆ ನಿಮಗೆ ಒಳ್ಳೆದಿನ ಬಯಸೋ ರೀತಿಯಾಗಿರಬಹುದು, ನಿಮ್ಗೆ ಒಳ್ಳೇದಾಗಲಿ ಅಂತ ಪ್ರೇಯರ್ ಮಾಡೋದಾಗಿರಬಹುದು. ನಿಮ್ಮ ಕಣ್ಣ ಮುಂದೆ ಅದು ಒಂದು ರೀತಿ ತುಂಬಾನೇ ಆ ವ್ಯಕ್ತಿನ ತುಂಬಾ ನಂಬಿದಿರ ಬ್ಲೈಂಡ್ ಆಗಿ. ಬಟ್ ಆ ವ್ಯಕ್ತಿಗಳು ಇರೋ ಅಂತಹ ಒಂದು ಇನ್ನೊಂದು ಗುಣ ನಿಮಗೆ ಒಂದು ವೀಕಲ್ಲಿ ಗೊತ್ತಾಗ್ತಿದೆ. ಆ್ಯಂಡ್ ಆ ವ್ಯಕ್ತಿಯಿಂದ ಸ್ವಲ್ಪ ನೆಗೆಟಿವಿಟೀಸ್ ಕೂಡ ಆಗಿದೆ ನಿಮ್ಮ ಫ್ಯಾಮಿಲಿಗೆ. ಅವರು ನಿಮ್ಮ ನೇಬರ್ಸ್ ಇರಬಹುದು, ಔಟ್ ಆಫ್ ನಿಮ್ಮ ಒಂದು ಫ್ರೆಂಡ್ಸ್ ಸರೌಂಡಿಂಗ್ ಇರಬಹುದು, ನಿಮ್ಮ ಫ್ರೆಂಡ್ಸ್ ಇರಬಹುದು, ಸಂಬಡಿ. ಆ ವ್ಯಕ್ತಿ ಯಾರು ಅನ್ನೋದು ನಿಮಗೆ ಈ ಒಂದು ವೀಕಲ್ಲಿ ಗೊತ್ತಾಗ್ತಿದೆ. ಎಸ್, ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಹೋಗಿ ಬನ್ನಿ, ಇನ್ನಷ್ಟು ನಿಮಗೆ ಹೆಚ್ಚು ಅಭಿವೃದ್ಧಿ ಆಗ್ತಿದೆ. ನಂಗೆ ಗೊತ್ತಿಲ್ಲ, ಇಲ್ಲಿ ಎನರ್ಜೀಸ್ ಬಂದಿದ್ದ ನಾನು ತಿಳಿಸಿದ್ದೀನಿ. ಯಾರಿಗೆ ಇದು ರೆಸನೇಟ್ ಆಗುತ್ತೆ ಅವ್ರು ಮಾತ್ರ ತಗೊಳ್ಳಿ. ಆ್ಯಂಡ್ ಸೆಕೆಂಡ್ ಚಕ್ರ ಆ್ಯಂಡ್ ಫಸ್ಟ್ ಚಕ್ರ ಬ್ಲಾಕ್ ಆಗಿದೆ. ಪಾಯಿಂಟ್ ನಂಬರ್ 2ಗೆ ಚಕ್ರ ಮೆಡಿಟೇಷನ್ ಮಾಡಿ. ಆ್ಯಂಡ್ ಯಾವುದೋ ಕೆಲಸ ಆಗಿಲ್ಲ ಅಂತ ನೀವು ವರಿ ಮಾಡ್ತಿರೋ ಕೆಲಸ ಕಂಪ್ಲೀಟ್ ಆಗ್ತಿದೆ. ಗೌರ್ಮೆಂಟ್ ಜಾಬ್ ಕೂಡ ನಿಮಗೆ ಸಿಗ್ತಿದೆ. ಆ್ಯಂಡ್ ಇನ್ನೂ ಏನೋ ಒಂದು ಟೆನ್ಷನ್, ಎಲ್ಲ ಸಿಕ್ಕಿದ್ರು ಏನೋ ಒಂದು ರೀತಿ ಟೆನ್ಷನ್ ಇದೆ. ಅಥವಾ ಈ ಒಂದು ವೀಕಲ್ಲಿ ನಿಮಗೆ ಹೆಚ್ಚು ಎಂಜಾಯ್ಮೆಂಟ್ಸ್ ಇದ್ರು ಎಲ್ಲೋ ಒಂದು ರೀತಿ ನಿಮ್ಮ ಮನಸ್ಸಲ್ಲಿ ಭಯ ಆತಂಕ ಹೆಚ್ಚಾಗಿದೆ. ಆ ಭಯ ಆತಂಕನ ಬಿಡಿ, ಪಾಸಿಟಿವ್ ಆಗಿರಿ ಈ ಒಂದು ವೀಕಲ್ಲಿ. ಪಾಯಿಂಟ್ ನಂಬರ್ 2, ಯಾಕೋ ನಿಮ್ಮ ಮನಸ್ಸಲ್ಲಿ ಧೈರ್ಯ ಸಾಕಾಗ್ತಿಲ್ಲ, ಯಾಕೋ ಒಂದು ರೀತಿ ಭಯ ಪಡ್ತಿದ್ದೀರಾ. ಹಿಂದೆ ಆಗಿರೋ ಘಟನೆಗಳನ್ನ ನೆನೆಸ್ಕೊಂಡು ಹೆಚ್ಚು ನೀವು ಭಯ ಪಡ್ತಿದ್ದೀರಾ. ಎಸ್, ಹಿಂದೆ ಆಗಿದ್ದ ಘಟನೆಗಳನ್ನ ಮರೆತು ಮುಂದೆ ಆಗಬೇಕಾಗಿರೋದ್ರ ಬಗ್ಗೆ ಯೋಚನೆ ಮಾಡಿ. ತಾಯಿ ಲಕ್ಷ್ಮೀ ದೇವಿಯ ಅನುಗ್ರಹ ಆಶೀರ್ವಾದ ನಿಮ್ಮ ಮೇಲೆ ಹೆಚ್ಚಾಗಿ ಇದೆ. ಆ್ಯಂಡ್ ತುಂಬಾನೇ ಪ್ರೊಟೆಕ್ಷನ್, ತಾಯಿ ಲಕ್ಷ್ಮೀ ದೇವಿ ನಿಮ್ಮ ಮನೆಯಲ್ಲಿ ಪ್ರೊಟೆಕ್ಷನ್ ಮಾಡ್ತಿದ್ದಾರೆ. ಆ ಸೂಚನೆಯನ್ನು ನಿಮಗೆ ಸಿಕ್ಕಿದೆ. ಎಸ್, ಈ ಒಂದು ವೀಕಲ್ಲಿ ನಿಮ್ಮ ಕನಸನ್ನೆಲ್ಲ ಹೆಚ್ಚು ತುಂಬಿರೋ ಬೆನ್ನಿಗೆ ಹಾಗೂ ಲಕ್ಷ್ಮೀ ದೇವಿಗೆ
ಪ್ರಿಯವಾದದ್ದ ಹೂಗಳು ನಿಮಗೆ ಕನಸಿನಲ್ಲಿ ಕಾಣಬಹುದು, ಅಥವಾ ತಾಯಿ ಲಕ್ಷ್ಮೀದೇವಿ ನಿಮಗೆ ಒಂದು ಸೂಚನೆಯನ್ನ ಕೊಡ್ತಿರಬಹುದು. ನಿಮ್ಮ ಏನು ದಾರಿದ್ರ್ಯ, ಏನು ನಿಮಗೆ ಪ್ರಾಬ್ಲಮ್ಸ್ ಇತ್ತು, ಹಣಕಾಸಿನ ಪರಿಸ್ಥಿತಿ, ಅದೆಲ್ಲವೂ ಹೋಗ್ಲಾಡ್ಲಿಕ್ಕೆ ಈ ಒಂದು ಸೂಚನೆಗಳು ನಿಮಗೆ ತಾಯಿ ಲಕ್ಷ್ಮೀದೇವಿ ಕೊಡ್ತಿರಬಹುದು. ಎಸ್, ನಿಮ್ಮ ಕಣ್ಣಿಗೆ ಸಂಬಂಧಪಟ್ಟಾಗ ಏನು ಪ್ರಾಬ್ಲಮ್ಸ್ ಆಗಿತ್ತು ಅದರಿಂದ ನಿಮಗೆ ಈ ಒಂದು ವೀಕಲ್ಲಿ ರಿಲೀಸ್ ಆಗ್ತಿದೆ. ನಿಮ್ಮ ಒಂದು ಆರೋಗ್ಯದಲ್ಲಿ ಚೇತರಿಕೆ ಬರ್ತಿದೆ. ಎಸ್, ನೀವು ಸಾಕಿರೋ ಪ್ರಾಣಿಗಳಿಂದ ನಿಮಗೆ ಹೆಚ್ಚು ಪ್ರೊಟೆಕ್ಷನ್ ಸಿಗ್ತಿದೆ. ಅಂಡ್ ಎಸ್, ಯಾವುದೋ ವಯಸ್ಸಾದ ಹಿರಿಯ ವ್ಯಕ್ತಿಗಳಿಂದ ಸ್ವಲ್ಪ ನಿಮಗೆ ಪ್ರಾಬ್ಲಮ್ಸ್ ಆಗ್ತಿರಬಹುದು. ಆ ವ್ಯಕ್ತಿಗಳು ಹೆಚ್ಚು ದುರ್ಗೆಯರ ಒಂದು ಪ್ರಾರ್ಥನೆನ ಮಾಡಿರಬಹುದು, ಅಥವಾ ಕಾಳಿ ದೇವಿಯನ್ನ ಹೆಚ್ಚು ಪ್ರಾರ್ಥನೆ ಮಾಡಿರಬಹುದು. ಅಲ್ಲಿ ಏನೋ ನಿಮಗೆ ಒಳ್ಳೇದಾಗಬಾರ್ದು, ಒಳ್ಳೇದು ನಿಮ್ಮ ಲೈಫಲ್ಲಿ ಬರಬಾರ್ದು, ನಿಮಗೆ ಒಳ್ಳೇದು ಸಿಗಬಾರ್ದು, ನೀವು ಅನ್ಕೊಂಡಿರೋ ಕೆಲಸ ನಡಿಬಾರ್ದು, ಎಲ್ಲವೂ ಬ್ಲಾಕ್ ಆಗಬೇಕು ಅನ್ನೋ ಒಂದು ನೆಗೆಟಿವಿಟೀಸ್ನ ಆ ಒಂದು ತಾಯಿ ಹತ್ರ ಪ್ರಾರ್ಥನೆನ ಮಾಡಿರಬಹುದು. ಅದರಿಂದ ಸ್ವಲ್ಪ ನಿಮಗೆ ಪ್ರಾಬ್ಲಮ್ಸ್ ಆಗ್ತಿರಬಹುದು. ನಂಗಿಲ್ಲಿ ಗೊತ್ತಿಲ್ಲ. ಇಲ್ಲಿ ಹೆಚ್ಚು ನಿಮ್ಗಿನ್ನ ಹಿರಿಯ ವ್ಯಕ್ತಿ ಒಂದು ಸೂಚನೆ ಸಿಗ್ತಿದೆ. ಸೊ ನಿಮ್ಗಿನ್ನ ಹಿರಿಯ ವ್ಯಕ್ತಿಗಳು, ನಿಮ್ಗಿನ್ನ ಯಾರು ದೊಡ್ಡವರಿದ್ದಾರೆ ನಿಮ್ಮ ಫ್ಯಾಮಿಲಿಲಿ, ಆ ವ್ಯಕ್ತಿಗಳಿಂದ, ಮೇಲ್ ಪರ್ಸನ್ನಿಂದ ಸ್ವಲ್ಪ ಪ್ರಾಬ್ಲಮ್ಸ್ ಆಗಿದೆ. ಅದಕ್ಕಾಗಿ ನಿಮ್ಮ ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿ ಆಗ್ತಿಲ್ಲ ಆ್ಯಂಡ್ ನೀವು ಅನ್ಕೊಂಡಿರೋ ಕೆಲಸಗಳಾಗ್ತಿಲ್ಲ. ಈ ಒಂದು ವೀಕಲ್ಲಿ ಅದು ಚೇಂಜಸ್ ಆಗ್ತಿದೆ. ಸಡನ್ ಆಗಿ ನಿಮಗೇನು ಬ್ಲಾಕ್ ಆಗಿದೆ ಅದನ್ನ ನೀವು ಈಚೆ ಬರ್ತಿದ್ದೀರಾ. ಆ ವ್ಯಕ್ತಿಗಳೇ ಅದನ್ನ ನೋಡಿ ಭಯ ಪಡಬಹುದು. ಎಸ್, ನಿಮ್ಮ ಸರೌಂಡಿಂಗ್ ಒಂದು ಚೇಂಜಸ್ ಇದೆ, ಹೊಸ ಬಿಗಿನಿಂಗ್ ಇದೆ, ಶುಭ ಕಾರ್ಯತೆ ನಡೀತಿದೆ ಆ್ಯಂಡ್ ಶುಭ ಸುದ್ದಿನೂ ನೀವು ಕೇಳ್ತಿದ್ದೀರಾ. ಆ್ಯಂಡ್ ಯಾರು ಪ್ರೆಗ್ನೆನ್ಸಿ ವಿಚಾರವಾಗಿ ಹಾಗೆ ಹೇಳಿದಾಗಲಿ ಏನು ನೀವು ವೆಯ್ಟ್ ಮಾಡ್ತಿದ್ದೀರಾ ಅದು ಕೂಡ ಗುಡ್ ನ್ಯೂಸ್ ಸಿಗ್ತಿದೆ. ಸೂರ್ಯದೇವರ ಅನುಗ್ರಹ ಹೆಚ್ಚಾಗಿದೆ. ನಿಮ್ಮ ಜಾತಕನ ಪರಿಶೀಲನೆ ಮಾಡಿ ಫೈಲ್ ನಂಬರ್ 2. ಆ್ಯಂಡ್ ಈ ಒಂದು ವೀಕಲ್ಲಿ ಸ್ವಲ್ಪ ಅಲರ್ಜಿ ಸಮಸ್ಯೆ ಆಗಬಹುದು. ಸೊ ಔಟ್ ಫುಡ್ಸ್ನ ಕಂಟ್ರೋಲ್ ಮಾಡಿ, ಮನಿ ಫುಡ್ಸ್ನ ಸೇವನೆ ಮಾಡಿ. ಬಿಕಾಸ್ ಅಲ್ಲಿಂದ ಸ್ವಲ್ಪ ನಿಮಗೆ ಸ್ಟಮಕ್ ಇನ್ಫೆಕ್ಷನ್, ಏನು ಒಂದು ಸ್ಟಮಕ್ಗೆ ಸಂಬಂಧಪಟ್ಟಾಗೆ ಪ್ರಾಬ್ಲಮ್ಸ್ ಆಗ್ಬಹುದು, ಇನ್ಫೆಕ್ಷನ್ಸ್ ಆಗ್ಬಹುದು. ಎಸ್, ಔಟ್ಸ್ ಫುಡ್ನ ಅವಾಯ್ಡ್ ಮಾಡಿ, ಔಟ್ಸೈಡ್ ಫುಡ್ನ. ಎಸ್, ಹೆಚ್ಚು ಡಯಟ್ ಪ್ಲಾನ್ಸ್ನ ಮಾಡ್ತಿದ್ದೀರಾ. ಜೊತೆಗೆ ಆ ವ್ಯಕ್ತಿಗಳಿಂದ ಏನು ನಿಮಗೆ ಯಾರು ಟಾಂಟ್ ಮಾಡಿದ್ದಾರೆ ಅಥವಾ ನಿಮ್ಗೆ ಯಾರು ನೋಯಿಸಿದ್ದಾರೆ ಆ ವ್ಯಕ್ತಿಯ ವಿರುದ್ಧವಾಗಿ ನೀವು ಧ್ವನಿ ಎತ್ತುತ್ತಿದ್ದೀರಾ, ನಿಂತ್ಕೋತಿದ್ದೀರಾ, ನಿಮ್ಮ ಒಂದು ಸ್ಟ್ಯಾಂಡ್ ನೀವು ತಗೋತಿದ್ದೀರಾ. ಈ ಒಂದು ವೀಕಲ್ಲಿ ಫೈಲ್ ನಂಬರ್ 2 ಒಂದು ಕಾನ್ಫಿಡೆನ್ಸ್ ನಿಮಗೆ ಸಿಗ್ತಿದೆ. ಎಸ್, ನಿಮ್ಮ ನಗುವೆ ಅವರಿಗೆ ಒಂದು ರೀತಿ ಭಯನ ಮೂಡಿಸಬಹುದು ಫೈಲ್ ನಂಬರ್ 2. ಬಿಕಾಸ್ ನೀವು ಅಷ್ಟು ಖುಷಿಯಾಗಿದ್ದೀರಾ. ಎಷ್ಟೇ ಪ್ರಾಬ್ಲಮ್ಸ್ ಬಂದರೂ ನಿಮ್ಮ ನಗುನ ಅವರು ಕಿತ್ಕೊಳ್ಳಿಕ್ಕಾಗೋದಿಲ್ಲ. ಅಷ್ಟು ಸಂತೋಷ ನಿಮಗೆ ಸಿಗ್ತದೆ. ಸಿಕ್ಕಂತ ಆಪರ್ಚುನಿಟೀಸ್ನ ಬಳಸ್ಕೊಳ್ಳಿ. ಬಿಕಾಸ್ ಈ ಒಂದು ವೀಕಲ್ಲಿ ನಿಮಗೆ ಸಿಕ್ಕಾರೋ ಆಪರ್ಚುನಿಟೀಸ್ನ ನೀವು ಕೈ ಚೆಲ್ಲಿ ಕೂರಬಹುದು. ಬಿಕಾಸ್ ಆ ಆಪರ್ಚುನಿಟಿ ಮುಂದೆ ಒಂದು ದಿವಸ ನಿಮಗೆ ತುಂಬಾ ಅನುಕೂಲತೆ ಆಗಬಹುದು. ಅದನ್ನು ನೀವು ಇವಾಗ ಡ್ರಾಪ್ ಮಾಡ್ಲಿಕ್ಕೆ ಹೋಗಬೇಡಿ. ಭೂಮಿಗೆ ಸಂಬಂಧಪಟ್ಟಾಗೆ, ನಿಮ್ಮ ಕೆಲಸಕ್ಕೆ ಸಂಬಂಧಪಟ್ಟಾಗೆ, ಅಥವಾ ನೀವೇನು ಕಂಪ್ನಿನ ಏನು ಜಾಬ್ ವರ್ಕ್ ಮಾಡ್ತಿದ್ದೀರಾ ಅಲ್ಲಿ ನೀವು ಚೇಂಜಸ್ ಆಗಬೇಕು, ಬೇರೆ ಕಂಪ್ನಿಗೆ ಜಾಯಿನ್ ಆಗಬೇಕು ಅಂತ ವೇಟ್ ಮಾಡ್ತಿದ್ರೆ ಈ ಒಂದು ವೀಕಲ್ಲಿ ಅದು ಕೂಡ ನಿಮಗೆ ಗುಡ್ ನ್ಯೂಸ್ ಸಿಗ್ತಿದೆ. ಆ್ಯಂಡ್ ನೀವು ಚೇಂಜಸ್ ಮಾಡ್ತಿದ್ದೀರಾ. ನಿಮ್ಮ ಸರೌಂಡಿಂಗ್ ಇರೋ ವಾತಾವರಣನೂ ಕೂಡ ಚೇಂಜ್ ಮಾಡ್ತಿದ್ದೀರಾ. ಆ್ಯಂಡ್ ನಿಮ್ಮ ಮನೆಯಲ್ಲಿರೋ ಏನು ಭಿನ್ನವಾಗಿರೋ ವಸ್ತುನ ನೀವು ತೆಗಿಬೇಕಾಗಿರಬಹುದು. ಆ ಭಿನ್ನವಾಗಿರೋ ವಸ್ತುಗಳಿಂದ ಸ್ವಲ್ಪ ನಿಮಗೆ ಒಂದು ರೀತಿ ಮನೆಯಲ್ಲಿ ಹೆಚ್ಚು ವಾದಗಳಾಗ್ತಿರಬಹುದು. ಆ ಭಿನ್ನವಾಗಿರೋ ವಸ್ತುನ ನೀವು ಐಡ್ ಮಾಡಿ, ಎಲ್ಲೋ ಇಟ್ಟಿರಬಹುದು ಮರ್ತಿ, ಅದನ್ನ ತೆಗೆದು ಥ್ರೋ ಔಟ್ ಮಾಡಿ. ಎಸ್, ಯಾವುದೇ ಒಂದು ಕಾಗದ ಪತ್ರಗಳ ಮೇಲೆ ಆಗಿರಬಹುದು, ಏನೇ ಒಂದು ಸೈನ್ ಮಾಡೋದಾಗಿರ್ಬಹುದು, ಏನೇ ಒಂದು ಲೆಟರ್ ಬರೆಯೋದಾಗಿರ್ಬಹುದು, ಏನು ಇಂಪಾರ್ಟೆಂಟ್ ಕೆಲಸನ ಮಾಡ್ತಿದ್ದೀರಾ ಒಂದು ಸತಿಯಲ್ಲ ನೀವು ಅದಕ್ಕೆ 10 ಸತಿ ಯೋಚನೆ ಮಾಡಿ ಓದಿ ಸೈನ್ ಮಾಡಿ. ಬಿಕಾಸ್ ನೆಕ್ಸ್ಟ್ ಕಮಿಂಗ್ ಡೇಸಲ್ಲಿ ಅದೆಲ್ಲೋ ಸ್ವಲ್ಪ ಪ್ರಾಬ್ಲಮ್ಸ್ ಆಗಬಹುದು. ಪ್ರಾಪರ್ಟಿ ಬೈ ಮಾಡೋದಾಗಿರಬಹುದು, ಅಥವಾ ಯಾವುದೇ ಒಂದು ಕೋರ್ಟ್ ವಿಚಾರದಲ್ಲಾಗಿರಬಹುದು, ಅಥವಾ ಜಮೀನಿಗೆ ಸಂಬಂಧಪಟ್ಟಾಗಿ ಆಗಿರಬಹುದು. ಈ ವಿಚಾರಗಳಲ್ಲಿ ಸ್ವಲ್ಪ ಗಮನ ಕೊಡಿ. ಆ್ಯಂಡ್ ನಿಮ್ಮ ಜಮೀನಲ್ಲಿ ಏನು ಬೆಳೆನ ಬೆಳೀತಿದ್ದೀರಾ ಈ ಒಂದು ವೀಕಲ್ಲಿ ಅದು ಕೂಡ ನಿಮಗೆ ಹೆಚ್ಚು ಫಲನ ಸಿದ್ಧಿಪಡಿಸ್ಕೋತಿದೆ, ಹೆಚ್ಚು ಅಭಿವೃದ್ಧಿ ಆಗ್ತಿದೆ, ಹೆಚ್ಚು ಹಣಕಾಸು ನಿಮ್ಮ
ನಿಮ್ಮ ಲಕ್ಷ್ಮೀ ದೇವಿ ನಿಮ್ಮ ಮನೆಗೆ ಆಗಮನಿಸ್ತಿದ್ದಾರೆ. ಹೆಚ್ಚು ಯಾವುದು ನಿಮಗೆ ಪ್ರಾಬ್ಲಮ್ಸ್ ಕೊಟ್ಟಿತ್ತು ಈ ಒಂದು ವೀಕಲ್ಲಿ ಅದರಿಂದ ನಿಮಗೆ ರಿಲೀಸ್ ಆಗ್ತಿದೆ. ಸಿಂಗಲ್ಸಿಗೆ ಮ್ಯಾರೇಜ್ ಕಮಿಟ್ಮೆಂಟ್ ಬರ್ತಿದೆ, ಅದು ಬರಬಾರ್ದು ಅಂತ ತಡೀತಿರಬಹುದು. ಬಟ್ ಈ ಒಂದು ವೀಕಲ್ಲಿ ಮ್ಯಾರೇಜ್ ಕಮಿಟ್ಮೆಂಟ್ ಬರ್ತಿದೆ. ನಿಮ್ಮ ತಾಯಿ ಹೇಳೋ ಮಾತನ್ನ ಆಲಿಸಿ, ಬಿಕಾಸ್ ನಿಮ್ಗಿನ್ನ ಹಿರಿಯರ ಮಾತನ್ನ ಆಲಿಸಿ. ಖಂಡಿತ ಈ ಒಂದು ವೀಕಲ್ಲಿ ಗುಡ್ ನ್ಯೂಸ್ ನಿಮಗೆ ಸಿಗ್ತಿದೆ. ಆ್ಯಂಡ್ ಯಾರೋ ಇಲ್ಲಿ ಶಿವಲಿಂಗನ ಕೂಡ ನಿಮ್ಮ ಮನೆಗೆ ತಗೊಂಡು ಬರ್ತಿರಬಹುದು. ಹೊಸದಾಗಿ ಏನೋ ಒಂದು ಚೇಂಜಸ್ ನಿಮ್ಮ ಲೈಫಿಗೆ ಬರ್ತಿದೆ. ಹೊಸ ದೇವಸ್ಥಾನ ಪ್ರತಿಷ್ಠಾಪನೆ ಆಗ್ತಿರುವಂತಹ ದೇವಸ್ಥಾನಕ್ಕೆ ಕೂಡ ನೀವು ವಿಸಿಟ್ ಮಾಡ್ತಿರಬಹುದು. ಈ ಒಂದು ವೀಕಲ್ಲಿ ಸ್ತ್ರೀ ದೇವರಿಂದ ಹೆಚ್ಚು ನಿಮಗೆ ಅನುಕೂಲತೆ ಹಾಗೂ ಆ ತಾಯಿ ದರ್ಶನ ಮಾಡ್ತಿರಬಹುದು. ಹೆಚ್ಚು ನಿಮ್ಮ ಡ್ರೀಮ್ಸ್ ಅಲ್ಲಿ ನೀವು ನಂಬಿರೋ ಶಕ್ತಿ ದೇವರು ಏನೋ ಒಂದು ಸೂಚನೆನ ಕೊಡ್ತಿರಬಹುದು. ಆ ಸೂಚನೆಯಂತೆ ನೀವು ನಡೀತಿದ್ದೀರಾ, ಅದರಿಂದ ನಿಮಗೆ ಸಾಕಷ್ಟು ಮಿರಾಕಲ್ಸ್ ಆಗ್ತಿರಬಹುದು. ಪಾಯಿಲ್ ನಂಬರ್ 2, ನಿಮ್ಮ ಪ್ರೀತಿಯ ಜೀವನದಲ್ಲಿ ಹೆಚ್ಚು ಅಭಿವೃದ್ಧಿ ಇದೆ. ನಿಮ್ಮ ಪರ್ಸನ್ ನಿಮ್ಮನ್ನ ಬ್ಲಾಕ್ ಮಾಡಿದ್ರೆ, ಮುನಿಸಿಗಳಿದ್ರೆ, ಏನೇ ಒಂದು ಚೇಂಜಸ್ ಮಾಡ್ಕೋಬೇಕು ಅಂತ ಅನ್ಕೊಂಡಿದ್ರೆ, ಅಥವಾ ನೀವು ಆ ವ್ಯಕ್ತಿ ಹತ್ರ ಏನು ಶೇರ್ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ, ಖಂಡಿತ ಈ ಒಂದು ವೀಕಲ್ಲಿ ಆ ವ್ಯಕ್ತಿಯಿಂದ ನಿಮಗೆ ಸಾಕಷ್ಟು ಸಪೋರ್ಟ್ ಸಿಗ್ತಿದೆ. ಏನು ಬ್ಲಾಕ್ ಆಗಿತ್ತು ಆ ಬ್ಲಾಕ್ ಕೂಡ ನಿಮಗೆ ರಿಲೀಸ್ ಆಗ್ತಿದೆ. ಎಸ್, ಯಾರೋ ಇಲ್ಲಿ ಅಂಜನಾ ಶಾಸ್ತ್ರ ಬಗ್ಗೆ ಹೆಚ್ಚು ನೀವು ಈ ಒಂದು ವೀಕಲ್ಲಿ ತಿಳ್ಕೊಳ್ಬಹುದು. ಅಂಜನಾ ನೋಡಿ ಹಾಕೋ ಅಂತಹ ಸ್ಥಳಕ್ಕೆ ನೀವು ವಿಸಿಟ್ ಮಾಡ್ತಿರಬಹುದು. ಆ ಒಂದು ಏನು ನಡೀತಿದೆ ಅನ್ನೋದ್ರ ಬಗ್ಗೆ ನೀವು ತಿಳ್ಕೊಳ್ತಿರಬಹುದು. ಸ್ವಲ್ಪ ಅಲ್ಲಿ ಕೂಡ ನೀವು ಅಬ್ಸರ್ವ್ ಮಾಡಬೇಕಾಗಿದೆ. ನಿಮ್ಮ ಮನೆ ದೇವರ ಅನುಗ್ರಹ ಹೆಚ್ಚಾಗಿದೆ. ಪಾಯಿಲ್ ನಂಬರ್ 2, ಈ ಒಂದು ವೀಕಲ್ಲಿ ಏನೇ ಒಂದು ಪರೀಕ್ಷೆ ಬಂದರೂ ಆ ಪರೀಕ್ಷೆಯಲ್ಲಿ ನೀವು ಖಂಡಿತವಾಗಿಯೂ ಸಕ್ಸಸ್ನ ನೋಡ್ತಿದ್ದೀರಾ. ಏನೇ ಭಗವಂತ ನಿಮಗೆ ಒಂದು ರೀತಿ ಪರೀಕ್ಷೆ ಮಾಡಿದ್ರು ಅದರಲ್ಲಿ ನೀವು ಗೆಲ್ತಿದ್ದೀರಾ. ಜೊತೆಗೆ ಏನೋ ಒಂದು ಚೇಂಜಸ್ಸಿಗೆ ವೆಯ್ಟ್ ಮಾಡ್ತಿದ್ದೀರಾ, ಆ ಚೇಂಜಸ್ ಖಂಡಿತ ಬರ್ತಿದೆ. ತಾಳ್ಮೆಯಿಂದ ಇದ್ದೀರಾ, ಆದರೆ ನಿಮ್ಮ ಸುತ್ತಮುತ್ತ ಇರೋ ವ್ಯಕ್ತಿಗಳು ನಿಮ್ಮನ್ನ ಆ ರೀತಿ ಇರಲಿಕ್ಕೆ ಬಿಡ್ತಿಲ್ಲ. ಕೆಟ್ಟ ದೃಷ್ಟಿಗಳಿದೆ ಆ್ಯಂಡ್ ನಿಮ್ಮ ಮೇಲೆ ಕೆಟ್ಟ ದೃಷ್ಟಿ ಹೆಚ್ಚಾಗಿದೆ ಈ ಒಂದು ವೀಕಲ್ಲಿ. ಬಿಕಾಸ್ ಈ ಒಂದು ವೀಕಲ್ಲಿ ಹೆಚ್ಚು ನೀವು ತುಂಬ ಗ್ಲೋ ಕಾಣಿಸ್ತಿದ್ದೀರಾ. ಜೊತೆಗೆ ಇಲ್ಲಿ ಡೀಟೇಲ್ ಆಗಿ ಹೇಳಕ್ಕಾಗ್ತಿಲ್ಲ, ಬಟ್ ನಿಮ್ಮ ಮೇಲೆ ಯಾರೋ ಕೆಟ್ಟ ದೃಷ್ಟಿ ಇಟ್ಟು ಕೆಟ್ಟ ಭಾವನೆಯಿಂದ ನಿಮ್ಮನ್ನು ನೋಡ್ತಿದ್ದಾರೆ, ಆ ವ್ಯಕ್ತಿಗಳನ್ನ ನೀವು ದೂರ ಎಳಿತಿದ್ದೀರಾ. ಎಸ್, ನಿಮ್ಮ ಪೂರ್ವಜರರ ಅನುಗ್ರಹ ಹಾಗೂ ಆ ವ್ಯಕ್ತಿಗಳಿಗೆ ಹೆಚ್ಚು ನಿಮ್ಮಿಂದ ತುಂಬಾನೇ ನೀವು ಮಾಡ್ತಿರೋ ಕೆಲಸಗಳು ತುಂಬಾನೇ ಖುಷಿ ಕೊಡ್ತಿದೆ. ಆ್ಯಂಡ್ ನೀವು ಆ ವ್ಯಕ್ತಿಗಳನ್ನ ಹೆಚ್ಚು ನೆನೆಸ್ಕೊಂತ ನೀವು ಹೆಚ್ಚು ಪೇನ್ ಮಾಡ್ಕೊತಿದ್ದೀರಾ. ಎಸ್, ಆ ಒಂದು ಪೇನಿಂದ ಈಚೆ ಬನ್ನಿ. ಖಂಡಿತ ಹೋಗಿರೋ ವ್ಯಕ್ತಿಗಳು ವಾಪಸ್ ಬರೋದಕ್ಕಾಗೋದಿಲ್ಲ. ಬಟ್ ನೀವು ಆ ವ್ಯಕ್ತಿಗಳಿಗೋಸ್ಕರ ಏನು ನೋವು ತಿಂತಿದ್ದೀರಾ, ಆ ವ್ಯಕ್ತಿಗಳು ನಿಮ್ಮ ಲೈಫಲ್ಲಿ ಇಲ್ಲ, ಅವ್ರು ತ್ಯಜಿಸಿ ಹೋಗಿದ್ದಾರೆ. ಅವರಿಗೆ ಮುಕ್ತಿ ಸಿಕ್ಕಬೇಕಾಗಿದೆ, ಅವರಿಗೆ ಮುಕ್ತಿ ಕೂಡ ಸಿಕ್ಕಿದೆ. ನೀವು ಮಾಡ್ತಿರೋ ಪೂಜೆಗಳಿಂದ, ನೀವು ಮಾಡ್ತಿರೋ ದಾನ ಧರ್ಮಗಳಿಂದ ಆ್ಯಂಡ್ ನೀವು ಮಾಡ್ತಿರೋ ಒಳ್ಳೆ ಕೆಲಸಗಳಿಂದ ಆ ವ್ಯಕ್ತಿಗಳಿಗೆ ಮುಕ್ತಿ ಸಿಕ್ಕಿದೆ. ಸಾಕಷ್ಟು ಬದಲಾವಣೆಗಳನ್ನ ನೆಕ್ಸ್ಟ್ ಕಮಿಂಗ್ ಡೇಸಲ್ಲಿ ನೀವು ನೋಡ್ತಿದ್ದೀರಾ. ನಿಮ್ಮ ಮನೆಯಲ್ಲಿ ಶುಭ ಕಾರ್ಯತೆ ನಡೀತಿದೆ. ಎಸ್, ಈ ಒಂದು ವೀಕಲ್ಲಿ ನೀವು ಟ್ರಾವೆಲ್ ಮಾಡ್ತಿರಬಹುದು. ಕಂಠಿ ಕೃಷ್ಣನ ಅನುಗ್ರಹನ ನೀವು ಪಡಿತಿರಬಹುದು ಆ್ಯಂಡ್ ಮುದ್ರಾ ಬಗ್ಗೆ ಹೆಚ್ಚು ತಿಳ್ಕೊಳ್ತಿರಬಹುದು. ಸ್ವಲ್ಪ ನಿಮ್ಮ ಸ್ಟಮಕ್ಕಿಗೆ ಆರೋಗ್ಯಕ್ಕೆ ಸಂಬಂಧಪಟ್ಟಾಗಿ ಕೆಲವರಿಗೆ ಸ್ವಲ್ಪ ಸ್ಟಮಕ್ ಪೇನ್ ಆಗಬಹುದು. ಜಂಕ್ ಫುಡ್ಸ್ನ ಅವಾಯ್ಡ್ ಮಾಡಿ ಒಂದು ವೀಕಲ್ಲಿ. ಎಸ್, ಸಂಗೀತಕ್ಕೆ ಸಂಬಂಧಪಟ್ಟಾಗೆ ಏನು ಹೊಸ ವಿದ್ಯೆನ ಕಲಿಬೇಕು ಅಂತ ಅನ್ಕೊಂಡಿದ್ದೀರಾ, ಖಂಡಿತ ಅದರಲ್ಲಿ ಹೆಚ್ಚು ನೀವು ಫಲನ ಸಿದ್ಧಿಪಡಿಸ್ಕೋತಿದ್ದೀರಾ. ಆ್ಯಂಡ್ ಯಾವುದೇ ಕೋರ್ಸಸ್ಗೆ ಜಾಯಿನ್ ಆಗಬೇಕು ಅಂತ ಅನ್ಕೊಂಡಿದ್ದೀರಾ, ಖಂಡಿತ ಈ ಒಂದು ವೀಕಲ್ಲಿ ನಿಮಗೆ ಸಾಕಷ್ಟು ಗುಡ್ ನ್ಯೂಸ್ ಆ್ಯಂಡ್ ನಿಮಗೆ ಅದರಲ್ಲಿ ಸಕ್ಸಸ್ ಸಿಗ್ತಿದೆ. ನಿಮ್ಮ ಪೇರೆಂಟ್ಸ್ ಮಾತನ್ನ ಕೇಳಿ. ಎಸ್, ಏಂಜಲ್ಸ್ ಇಂದ ಏನು ಬ್ಲೆಸ್ಸಿಂಗ್ ಸಿಗ್ತಿದೆ ನೋಡೋಣ. ಪಾಯಿಂಟ್ ನಂಬರ್ 2ಗೆ
ಪೈಲ್ ನಂಬರ್ 2 ಯಾವುದೋ ಒಂದು ವಿಚಾರವಾಗಿ ಅಥವಾ ಯಾವುದೋ ಒಂದು ವ್ಯಕ್ತಿ ವಿಚಾರವಾಗಿಯೋ ಏನು ನೀವು ತಲೆ ಕೆಡಿಸ್ಕೊಂಡಿದ್ದೀರಾ, ಆ ಒಂದು ಏನು ಪೇನ್ ಅನುಭವಿಸ್ತಿದ್ದಾರ ಅದರಿಂದ ಈಚೆ ಬನ್ನಿ. ನಂಬಿಕೆ ಇಲ್ಲ ನಿಮ್ಗೆ ಯಾವುದೇ ಕೆಲಸದಲ್ಲಿ. ಈ ಒಂದು ವೀಕಲ್ಲಿ ಇಂಟ್ರೆಸ್ಟ್ ಇಲ್ಲ, ಸುಮ್ಮನೆ ಏನೋ ಮಾಡಬೇಕಲ್ಲ ಅನ್ನೋ ಒಂದು ಕೆಲಸನ ಮಾಡ್ತಿದ್ದೀರಾ. ಬಟ್ ಯಾಕೋ ಇಂಟ್ರೆಸ್ಟ್ ಇಲ್ಲ ಅಥವಾ ನಂಬಿಕೆ ಇಲ್ಲ. ಫೋರ್ಸ್ಫುಲ್ಲಿ ಯಾರು ನಿಮಗೆ ಫೋರ್ಸ್ ಮಾಡ್ತಾರೆ ಆ ಕೆಲಸನ ನೀವು ತಗೊಳ್ತಿದ್ದೀರಾ. ಆ್ಯಂಡ್ ಎಸ್, ನಿಮಗೆ ನಂಬಿಕೆ ಇದ್ರೆ ಆ ಕೆಲಸನ ಮೂವ್ ಆನ್ ಮಾಡಿ. ಇಲ್ಲ ಅಂದರೆ ಈ ಒಂದು ವೀಕ್ ಬಿಟ್ಟು ನೆಕ್ಸ್ಟ್ ವೀಕಲ್ಲಿ ನೀವು ಆ ಕೆಲಸನ ಕೈಗೆತ್ಕೊಳ್ಳಿ. ಖಂಡಿತ ಅದರಿಂದ ಸಕ್ಸಸ್ ಸಿಗ್ತಿದೆ. ಆ್ಯಂಡ್ ಸಿಗ್ತಿರೋ ಸೂಚನೆಗಳು ಹಾಗೂ ನಿಮಗೆ ಸಿಗ್ತಿರೋ ಒಂದು ಪಾಸಿಟಿವ್ ವೈಬ್ಸ್ ಅಥವಾ ಏನೇ ಒಂದು ಮೆಸೇಜಸ್ ಅದೇನೇ ಯಾರೊಟ್ಟಿಗೂ ಶೇರ್ ಮಾಡಬೇಡಿ, ನಿಮ್ಮಲ್ಲೇ ಇರಲಿ. ಆ ಒಂದು ಮೆಸೇಜಸ್ ನಿಮಗೆ ಸಾಕಷ್ಟು ಅನುಕೂಲತೆ ಮಾಡಿಕೊಡುತ್ತೆ ನೆಕ್ಸ್ಟ್ ಕಮಿಂಗ್ ಡೇಸಲ್ಲಿ. ನೀವು ನಂಬಿರೋ ಗುರುಗಳು, ನೀವು ನಂಬಿರೋ ದೈವಗಳಿಂದ ಹೆಚ್ಚು ನಿಮಗೆ ಈ ಒಂದು ವೀಕಲ್ಲಿ ನಿಮ್ಮ ಮನಸ್ಸಿಗೆ ತುಂಬಾನೇ ಸಂತೋಷ ಭಗವಂತ ಕೊಡ್ತಿದ್ದಾರೆ. ಎಸ್, ಹೆಲ್ತ್ ವೆಲ್ ಆಗ್ತಿದೆ. ನೋ ನೀಡ್ ಟು ವರಿ ಇದೆ. ಬಿಗ್ ಹ್ಯಾಪಿ ಚೇಂಜಸ್ ನೆಕ್ಸ್ಟ್ ಕಮಿಂಗ್ ಡೇಸಲ್ಲಿ ಬರ್ತಿದೆ. ಪೈಲ್ ನಂಬರ್ 2, ಏನು ನೀವು ಸ್ವಂತ ಬಿಸ್ನೆಸ್ ಮಾಡ್ತಿದ್ದೀರಾ ಅದರಲ್ಲಿ ಅಭಿವೃದ್ಧಿ ಇಲ್ಲ ಅಂದರೆ ಈ ಒಂದು ವೀಕಲ್ಲಿ ಅಭಿವೃದ್ಧಿ ಆಗ್ತಿದೆ. ನಿಮ್ಮ ಜಾತಕನ ಒಂದ್ಸಲಿ ಪರಿಶೀಲನೆ ಮಾಡಿ. ಎಸ್, ಈ ಒಂದು ರೀಡಿಂಗ್ನ ನಾನು ಇಲ್ಲೇ ಮುಗಿಸ್ತಾ, ಐ ಹೋಪ್ ಈ ಒಂದು ರೀಡಿಂಗ್ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿಯಾದ ಇಂಟ್ರೆಸ್ಟಿಂಗ್ ಟಾಪಿಕ್ ಒಂದಿಗೆ ನಾನು ಮತ್ತೆ ಭೇಟಿ ಆಗ್ತೀನಿ. ಇಷ್ಟು ಪೇಷನ್ಸಿಂದ ಈ ಒಂದು ರೀಡಿಂಗ್ನ ಕೇಳಿದ್ದಕ್ಕೆ ಥ್ಯಾಂಕ್ ಯು ಸೋ ವೆರಿ ಮಚ್. ಇಷ್ಟಾರ್ಥವೆಲ್ಲವೂ ಸಿದ್ಧಿ ಆಗಲಿ. ಆಯುಷ, ಆರೋಗ್ಯ, ಸುಖ, ಶಾಂತಿ ನಿಮ್ಮ ಬದುಕಲ್ಲಿ ನೆಲೆಸಲಿ ಅಂತ ನಾನು ಕೂಡ ನನ್ನ ತಾಯಿ ಚೌಡೇಶ್ವರಿಯಲ್ಲಿ ಪ್ರಾರ್ಥನೆನ ಮಾಡ್ತೀನಿ. ಈ ಒಂದು ರೀಡಿಂಗ್ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ. ನಮಸ್ತೆ, ಲವ್ ಯು ಆಲ್, ಟೇಕ್ ಕೇರ್, ಬಾಯ್.